ಸೊ ದೆಹಲಿಯಿಂದ 7 ಗಾಡಿಗಳನ್ನ ಈ ಒಂದು ಲಾಸ್ಟ್ 5 ಡೇಸಿಂದ ಪಿಕ್ ಮಾಡಿದ್ದಾಯಿತು. ಸೊ ಅದರಲ್ಲಿ ಒಂದು 3 ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ ಇತ್ತು. ಒಂದು ಫಾರ್ಚುನರು ಮತ್ತು ಹೊಸ ಫಾರ್ಚುನರ್ ಒಂದು BMW C X ಸೀರೀಸ್ ಒಂದು ಬಂದು ಆಡಿ ಒಂದು. ಇದ್ರ ಜೊತೆಗೆ ಬೇರೆ ಸ್ವಿಫ್ಟು ಇತ್ತು ಮತ್ತು ಈಕೋ ಸ್ಪೋರ್ಟ್ ಕೂಡ ಇತ್ತು, ಒಂದು ಕ್ರಿಸ್ಟಾ ಕೂಡ ಇತ್ತು. ಆ್ಯಂಡ್ ಸಡನ್ನಾಗಿ ಅಲ್ಲಿರೋವಂಥದ್ದು ಗೊತ್ತಾಗಿ ಕರ್ನಾಟಕದಿಂದ ಆಲ್ರೆಡಿ ನಾನು ಅವ್ರಿಗೆ ಗಾಡಿ ಕೊಟ್ಟಿದ್ದೆ. ಸೊ ಇನ್ನೂ ಒಂದು ಗಾಡಿ ಬೇಕು ಅಂತ ಹೇಳಿ ಕ್ರಿಸ್ಟಾ ಅದಕ್ಕೋಸ್ಕರ ಬಂದಿದ್ದರು. ಸೊ ಅವ್ರಿಗೆ ನಿಜವಲ್ಲೂ ಗಾಡಿ ಸಿಗ್ತಾ ಈ ವಿಡಿಯೋದಲ್ಲಿ ಸಡನ್ನಾಗಿ ನೀವು ಏನೇ ರೀತಿ ಪ್ಲ್ಯಾನ್ ಇಲ್ಲದೆ ಸಡನ್ನಾಗೆ ಬರೋದ್ರಿಂದ ನಿಮಗೆ ಬೇರೆ ಕಡೆಗೆ ತರಕಾರಿಗಳು ಹಣ್ಣು ಸಿಕ್ದಂಗೆ ನಿಮಗೆ ಚೆನ್ನಾಗಿರೋ ಗಾಡಿಗಳು ನಿಮ್ಮ ಪ್ರೈಸ್ ಪಾಯಿಂಟಲ್ಲಿ ಸಿಗುತ್ತಾ ಅನ್ನೋದ್ರನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ನಾನು ಹೋಗಿದ್ದ ಮುಂಚೆ ಯಾವ ರೀತಿ ಶಾರ್ಟ್ ಲಿಸ್ಟ್ ಮಾಡಿರ್ತೀನಿ ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ವೀಡಿಯೋನ ಮುಂದುವರ್ಸೋಕ್ಕಿಂತ ಮುಂಚೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಹೊರಗಡೆ ಸ್ಟೇಟ್ದು ವೆಹಿಕಲ್ ಅಥವಾ ಕರ್ನಾಟಕ ಸ್ಟೇಟ್ದು ವೆಹಿಕಲ್ಗಳು ಬೇಕಾಗಿತ್ತು ಅಥವಾ ಅದ್ರ ಬಗ್ಗೆ ಇನ್ಸ್ಪೆಕ್ಷನ್ ಮಾಡಿಕೊಡಿ ಅಥವಾ ಅದನ್ನ ಹ್ಯಾಂಡ್ಲಿಂಗ್ ಮಾಡಿಕೊಡಿ, ಅದನ್ನು ನಮಗೆ ತಲುಪಿಸಿ ಅಥವಾ RTO ವರ್ಕ್ಸ್ ಆಗಿರ್ಬೋದು, ಈ ಥರದ್ದು ನಿಮ್ಗೆ ಏನಾದರೂ ಬೇಕಂತಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ಫಸ್ಟ್ ನಾನು ಹೋಗೋಕ್ಕಿಂತ ಮುಂಚೆ ಮೆಜಾರಿಟಿ 90% ಕೆಲಸ ಇಲ್ಲೇ ಮುಗಿಸಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ಥರ ಗಾಡಿಗಳು ಸಿಗುತ್ತೆ. ಕೆಲವು ಗಾಡಿಗಳು ಸ್ವಲ್ಪ ಅಲ್ಲಿ ಯಾವ ರೀತಿ 2-3 ಥರ ಬಿಸ್ನೆಸ್ ಮೆಥಡ್ ಇರ್ತದೆ. ಒಂದು ಥರ ಮೆಥಡ್ಗಳು NOC ಸಪ್ರೇಟ್ ಇರುತ್ತೆ, ಅವ್ರದ್ದು ಕಮಿಷನ್ ಸಪ್ರೇಟ್ ಇರ್ತದೆ, 3%, 4% ಹಿಂಗೆ ಸಪ್ರೇಟ್ ಇರ್ತದೆ. ಇನ್ನು ಕೆಲವು ಕಡೆ ಇನ್ಕ್ಲೂಡಿಂಗ್ ಕಮಿಷನ್ ಮೊದಲೇ ಆ್ಯಡ್ ಮಾಡಿಬಿಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ಬೈಯಿಂಗ್ ಮೊದಲೇ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಒಂದಷ್ಟು ಹಾಕ್ಕೊಂಡು ಇವರು ಮಾರ್ಕೋತಾರೆ, RC ಪೇಮೆಂಟ್ ಅಂತ ಹೇಳಿ ಮಾಡಿಸ್ಕೊಳ್ತಾರೆ. ಸೊ ಅದೊಂದು ಮೆಥಡ್ ಇರ್ತದೆ. ಪಾರ್ಕ್ ಆ್ಯಂಡ್ ಸೇಲ್ ಅಂತ ಒಂದು ಮೆಥಡ್ ಇರ್ತದೆ. ಈಗ ನೀವು ಪ್ರೀತ್ ವಿಹಾರ ಈ ಕಡೆ ಎಲ್ಲ ಹೋದರೆ ಮತ್ತು ಪೀತಂಪುರಲ್ಲಿ 2 ಕ್ಯಾಟಗರಿನೂ ಇದೆ. ಮತ್ತು ಪ್ರೀತ್ ವಿಹಾರ ಈ ಕಡೆ ಸ್ವಲ್ಪ ಸಿಟಿ ಲಿಮಿಟ್ಸ್ ಸ್ವಲ್ಪ ದೂರ ಹೋದರೆ ದಿಲ್ಶಡ್ ಗಾರ್ಡನ್ ಈ ಕಡೆಗೆಲ್ಲ ಹೋದಾಗ ನಿಮಗೆಲ್ಲ ಕಮಿಷನ್ ಬೇಸ್ಡ್ದು ಸಿಟಿ ಲಿಮಿಟ್ಸಲ್ಲೂ ಸೇಮ್ ಹಾಗೆ ಮಾಡ್ತಾರೆ. NOC ಸಪ್ರೇಟ್ ಇರುತ್ತೆ, ನಿಮಗೆ ಕಮಿಷನ್ ಸಪ್ರೇಟ್ ಇರ್ತದೆ. ಸೊ ಗಾಡಿ ಪ್ರೈಸ್ ಕೊಡೋದು ಸಪ್ರೇಟ್ ಇರ್ತದೆ. ಸೊ ಈ ಥರ ಬಿಸ್ನೆಸ್ ಮೆಥಡ್ಗಳು ಒಬ್ಬೊಬ್ಬರು ಒಂಥರ ಮೆಥಡ್ಗಳು ಮಾಡ್ತಾರೆ. ಮೆಜಾರಿಟಿ ಈ 3-4 ಮೆಥಡ್ಗಳನ್ನ ಮಾಡ್ತಾರೆ. ಯಾವ ವೆಹಿಕಲ್ ನೋಡಬೇಕು, ಯಾವ ವೆಹಿಕಲ್ ನನಗೆ ಆಲ್ರೆಡಿ ಬಂದಿದೆ, ಬುಕಿಂಗ್ ಬಂದಿದೆ ಅಥವಾ ಆರ್ಡ್ರ್ ಬಂದಿದೆ, ಸೊ ಅದ್ರ ಬೇಸ್ ಮೇಲೆ ನಾನು ಆಲ್ರೆಡಿ ಒಂದು ಗಾಡಿಗೆ ಒಂದು 3-4 ಗಾಡಿಗಳನ್ನ ಮೊದಲೇ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಅವ್ರದ್ದು ಅಡ್ರೆಸ್ಸು, ಅವ್ರದ್ದು ನಂಬರ್, ಅವ್ರದ್ದು ಇನ್ಫಾರ್ಮೇಷನ್ ಪ್ರತಿಯೊಂದು ಇಟ್ಕೊಂಡ್ಬಿಡ್ತೀನಿ. ಸೊ ಅದು ಕಸ್ಟಮರ್ಗೆ ಯಾವುದು ಓಕೆ ಆಗಿರುತ್ತೋ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ ಹಾಗೆ ಹೋಗ್ತೀವಿ. ಸೊ ಹಂಗಾಗಿ ನಮಗೆ ಅದು ತಲೆ ಬಿಸಿ ಇರೋದಿಲ್ಲ. ಸೊ ಇದು ನಾನು ಮೊದಲೇ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಅಲ್ಲಿ ತುಂಬ ಅಲಿಬೇಕು ಮತ್ತು ಟ್ರಾಫಿಕ್ ಜಾಮ್ ಯಾವಾಗ ಬೇಕಾದ್ರೂ ಆಗ್ಬೋದು. ಒಂದೊಂದ್ಸಲ ಫ್ರೀಯಾಗಿರುತ್ತೆ ರೋಡ್ಗಳು, ಒಂದೊಂದ್ಸಲ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟಾಗುತ್ತೆ. ನೋಡಿ, ಸಂಡೇ ಫ್ರೀ ಇತ್ತು, ಮಂಡೇ ಫ್ರೀ ಇತ್ತು, ನೆನ್ನೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಿನ್ನೆ ಟ್ಯೂಸ್ಡೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಮಂಡೇನೂ ಏನು ಟ್ರಾಫಿಕ್ ಇರಲಿಲ್ಲ. ಸೊ ಹಾಗೆ ಅಲ್ಲಿ ಯಾವಾಗ ಯಾವ ರೋಡಲ್ಲಿ ಹೆಂಗೆ ಟ್ರಾಫಿಕ್ ಆಗುತ್ತೋ ಹಂಗೆ ಹೇಳೋಕ್ಕಾಗಲ್ಲ. ಬಟ್ ಎನಿವೇ ಅಲ್ಲಿ ನಮಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗೇ ಇದೆ. ಬಟ್ ಆದ್ರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಈ ಕರಲ್ಬಾಗು, ಜಂಡೇವಾಲನಾಗಿರಲಿ ಒಂಥರ ಸೆಗ್ಮೆಂಟ್ ಕ್ಯಾಟಗರಿ, ಅಲ್ಲಿ ನಮಗೆಲ್ಲನೂ ಆಲ್ಮೋಸ್ಟ್ ಸಿಕ್ಬಿಡುತ್ತೆ. ಬಟ್ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಯಾಕಂದರೆ ನಮ್ಮವರೆಲ್ಲ ಹೋಗಿ ಅಲ್ಲಿ ಏರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರೈಸ್ ಜಾಸ್ತಿ ಇರುತ್ತೆ ಈ ಒಂದು 2-3 ಏರಿಯಾಗಳಲ್ಲಿ. ಆ್ಯಂಡ್ ಇನ್ನು ಸ್ವಲ್ಪ ಆ ಕಡೆ ಹೋದರೆ ಮೋತಿ ನಗರ್ ಇದೆ, ಸುಭಾಷ್ ನಗರ್ ಇದೆ, ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಓಕೆ ಒಂದು ಲೆವೆಲ್ಗೆ ಮಿಡ್ಡಲ್ಲಿ ಸಿಗುತ್ತೆ, ಪರವಾಗಿಲ್ಲ ಒಂದು ಲೆವೆಲ್ಗೆ, ಏನೋ ಆ ಥರದ್ದೇನೂ ಇಲ್ಲ. ಎಸ್ಪೆಷಲಿ ಮೋತಿ ನಗರಲ್ಲಿ ನಮಗೆ ಒಂದು ಸಾಲೇ ಸಿಕ್ಬಿಡುತ್ತೆ. ಒಂದು 50-60 ಅಂಗಡಿಗಳು ನಿಮ್ಗೆ ಅಲ್ಲೇ ಸಾಲಾಗಿ ಸಿಕ್ಬಿಡುತ್ತೆ. ನಿಮ್ಗೆ ಅಲ್ಲೂ ಕೂಡ ಮೆಜಾರಿಟಿ ನಿಮ್ಗೆ ಅಲ್ಲೂ ಕ್ಲಿಯರೆನ್ಸ್ ಆಗಿಬಿಡುತ್ತೆ. ಅದನ್ನ ಬಿಟ್ಟು ರೋಹಿಣಿಗೆ ಹೋಗ್ತೀನಿ ಅಂದರೆ ರೋಹಿಣಿ ಸೆಕ್ಟರ್ಗಳಲ್ಲಿ ನಿಮ್ಗೆ ಏನಂದರೆ ಬೆನಿಫಿಟ್ಸ್ ಅಂದರೆ ಸ್ವಲ್ಪ ನಿಮಗೆ ಟ್ರಯಲ್ ಮಾಡೋದಕ್ಕೆಲ್ಲ ಕೂಡ ಚೆನ್ನಾಗಿ ಸಿಗುತ್ತೆ. ನಿಮಗೆ ರೋಡು ಕರಲ್ಬಾಗಲ್ಲೂ ಮಾಡ್ಬೋದು. ಕರಲ್ಬಾಗಿಂದ ಏರ್ಪೋರ್ಟ್ ರೋಡ್ ಅಂತ ಒಂದು ಬರುತ್ತೆ. ಸೊ ಅಲ್ಲಿ ಕೂಡ ನಿಮಗೆ ಸ್ವಲ್ಪ ಸ್ಪೇಸ್ ಇದೆ. ಬಟ್ ಅಲ್ಲಿವರೆಗೂ ನಿಮಗೆ ಗ್ಯಾರಂಟಿ ಕೊಡ್ತಾರಲ್ಲ ನನಗಂತೂ ಗೊತ್ತಿಲ್ಲ. ನಾನು ನೆನ್ನೆನೂ ಕೂಡ ಟೆಸ್ಟ್ ಡ್ರೈವ್ ಮಾಡಿದೆ. ಏರ್ಪೋರ್ಟ್ ರೋಡ್ಗೆ ಹೋದೆ. ಏರ್ಪೋರ್ಟ್ ರೋಡ್ ಅಂದರೆ ಪ್ರಾಪರ್ ಏರ್ಪೋರ್ಟ್ ರೋಡ್ ಅಲ್ಲ. ಸೊ ಅಲ್ಲಿಂದ ಏರ್ಪೋರ್ಟ್ ರೋಡ್ ಅಂತ ಇಷ್ಟು ಶುರು ಆಗುತ್ತೆ. ಅಲ್ಲಿಂದ ಒಂದು ಕನೆಕ್ಟ್ ಆಗೋ ಒಂದು ರೋಡ್, ಅಲ್ಲಿ ಸ್ವಲ್ಪ ಫ್ರೀ ಇರುತ್ತೆ. ಅಲ್ಲಿ ಸ್ವಲ್ಪ ಟೆಸ್ಟ್ ಡ್ರೈವ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ರೋಹಿಣಿಯಲ್ಲಿ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗ್ತದೆ. ಪೀತಂಪುರು ಈಗ ನಮ್ಮ ಲಾಸ್ಟ್ ವೀಡಿಯೋಗಳು ತುಂಬ ಸಲ ಬೇರೆಯವ್ರ ಬಗ್ಗೆ ಹೇಳಿದ್ದೀನಿ. ಸೊ ಅಲ್ಲೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ. ಅಲ್ಲೆಲ್ಲ ಬಂದು ನಿಮಗೆ ಕಮಿಷನ್ಗಿಂತ ಡೈರೆಕ್ಟ್ ಪ್ರೈಸಿಂಗ್ ಇರುತ್ತೆ. ಅಲ್ಲಿ ನಿಮ್ಮ ನೆಗೋಷಿಯೇಟ್ ಮಾಡ್ಬೋದು, ತೊಗೊಂಡು ಬರ್ಬೋದು. ಸೊ ಈ ಥರ ಮಾಡ್ತಾರೆ. ನಾನು ಎಲ್ಲೇ ಹೋದ್ರೂ ಅಷ್ಟೇ ಮೊದಲೇ ಶಾರ್ಟ್ ಲಿಸ್ಟ್ ಎಲ್ಲ ಮೊದಲೇ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿ ಯಾಕಂದ್ರೆ ನಾನು ಮೊದಲೆಲ್ಲ ಅದೆಲ್ಲ ನೋಡ್ಬಿಟ್ಟಿದ್ದೀನಿ. ಇಲ್ಲಿ ಹೋದಾಗ ಒಂಥರ ಪ್ರೈಸು, ಅಲ್ಲೋದಾಗ ಒಂಥರ ಪ್ರೈಸು, ಯಾವ ಗಾಡಿನ ನೋಡಬೇಕು, ಯಾವ ಗಾಡಿನ ಬಿಡಬೇಕು. ಒಂದು ಸಲ ಏನಾಗಿತ್ತು ಅಂತ ಹೇಳಿದ್ರೆ, ನಾನೊಂದು ಗಾಡಿನ ನೋಡಿ ಇಷ್ಟನ್ನು ಪಟ್ಬಿಟ್ಟು ಅದು ಎಲ್ಲ ಚೆನ್ನಾಗಿತ್ತು, ಎಲ್ಲನೂ ಓಕೆ, ಪ್ರೈಸಿಂಗಲ್ಲೂ ಚೆನ್ನಾಗಿ ಸಿಕ್ತು. ಅದೆಲ್ಲ ಪರ್ಚೇಸ್ ಮಾಡಿ ಹೊರಗಡೆ ಬಂದು ಬೇರೆ ಊಟಕ್ಕೋ ಏನಕ್ಕೋ ಈಚೆ ಹೋಗಿದ್ದೆ ಅನಿಸುತ್ತೆ. ಆವಾಗ ಇನ್ನೊಂದು ಅಂಗಡಿ ಇತ್ತು, ಅಲ್ಲೋಗಿ ಅದೇ ಥರದ ಓಕೆ ಹೇಳಿದ್ದಕ್ಕೆ 50,000 ಕಮ್ಮಿ ಇತ್ತು. ಅಲ್ಲಿ ಸೇಮ್ ಕಿಲೋಮೀಟರ್, ಸೇಮ್ ಸ್ಪೆಸಿಫಿಕೇಷನ್, ಗಾಡಿ ಅದು ಅಚ್ಚುಕಟ್ಟಾಗಿದೆ, ಅದು ಹಂಗೆ ಇದೆ, ಅದನ್ನು ನೋಡಿದೆ, ಎಲ್ಲನೂ ಕೂಡ ಚೆನ್ನಾಗಿದೆ, ಸೇಮ್ ಟು ಸೇಮ್ ಇದೆ ಗಾಡಿ, ಕಲರ್ ಎಲ್ಲ ಒಂದೇ, ಅದು ಫಸ್ಟ್ ಪಾರ್ಟಿ, ಅದು ಎಷ್ಟು ಇದು ಆಜು ಬಾಜು ಅಷ್ಟೇ ಕಿಲೋಮೀಟರ್ ಓಡಿತ್ತು, ಎಲ್ಲನೂ ಹಂಗೆ ಸೇಮ್ ಟು ಸೇಮ್ ಇತ್ತು. ಬಟ್ ಅದು 50,000 ಕಮ್ಮಿ ಇತ್ತು. ಸೊ ಆವಾಗ ಇದೆಲ್ಲ ನೋಡಿದ್ಮೇಲೆ ನನಗೆ ಅನಿಸಿದ್ದು, ಸೊ ನಾವು ಯಾವತ್ತೂ ಕೂಡ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಬಾರ್ದು. ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಚುಲಿ ನಿಮಗೆ ತುಂಬ ಕನ್ಫ್ಯೂಸ್ ಮಾಡ್ತಾರೆ ಮತ್ತು ತುಂಬ ಟೈಮ್ ಹಿಡಿತಾರೆ. ಮತ್ತು ನೀವು ಯಾರನ್ನ ಒಬ್ಬರ ಹತ್ರ ಹೋದರೆ, ಈಗ ಕರಲ್ಬಾಗ್ ಹೋಗ್ತೀನಿ ಅಂತ ಅಂದ್ಕೊಳ್ಳಲ್ಲ ಹೋದರೆ
ಅವ್ರ ಹತ್ರ ಕಾರ್ ಇರಲ್ಲ, ಅವ್ರ ಪಾರ್ಟಿಗಳ ಹತ್ರ ಇರ್ತದೆ. ಬೈದ ಚೆನ್ನಾಗಿರೋ ಗಾಡಿ ಕೊಡಿಸ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಿಮಗೆ ತುಂಬ ಟೈಮ್ನ ಹಿಂಡು ಬಿಡ್ತಾರೆ. ಸೊ ನೀವು ಒಂದು ಕಾರ್ಗಂತ ಕೂತ್ಕೊಂಡ್ರೆ ತುಂಬ ಹಿಂಡು ಬಿಡ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ನಾನು ಆಮೇಲೆ ಹೇಳ್ತೀನಿ. ಸೊ ಹಂಗಾಗಿ ನಿಮಗೆ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಮತ್ತು ಏನಾರ ಫ್ಲೈಟ್ ಬುಕ್ ಮಾಡಿದರೆ ಅಥವಾ ಕಾರ್ನ ಓಡಿಸ್ಕೊಂಡು ಇದೇ ಟೈಮ್ಗೆ ಹೋಗ್ತಿದ್ರೆ ಫಿಕ್ಸ್ ಆಗಿದರೆ ಶ್ಯೂರ್ಲಿ ಶಾರ್ಟ್ ನಿಮಗೆ ಖಂಡಿತ ಕನ್ಫ್ಯೂಸ್ ಆಗುತ್ತೆ, ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಇದಂತೂ ಖಂಡಿತವಾಗಿ ಆಗೇ ಆಗುತ್ತೆ. ಸೊ ಹಂಗಾಗಿ ಮೊದಲೇ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಹೌದು, ಶಾರ್ಟ್ ಲಿಸ್ಟ್ ನಮ್ಗೆ ಹತ್ರ ಎಲ್ಲಿದೆ ಲಿಂಕ್ಸ್ ಅಂತ ನೀವು ಕೇಳ್ಬೋದು. ಬಟ್ ನಾನು ಮಾಡ್ಕೊಳ್ಳೋದು ಹಂಗೆ. ಸೊ ನಾನು ಪ್ರತಿ ಸಲ ಹೋದಾಗ ಕೂಡ ನನಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ನಮಗೆ ಬೆಸ್ಟ್ ಗಾಡಿಗಳು ಸಿಗುತ್ತೆ. ನಮಗೆ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಆಗ್ಬೋದು, ಒಂದು 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಡಾಕ್ಯುಮೆಂಟ್ಸ್ ಲೇಟ್ ಆಗಬಾರ್ದು. ಮತ್ತು ಗಾಡಿಗಳನ್ನ ನಮಗೆ ನಂಬಿಕೆಯಿಂದ ನಾವು ಇನ್ ಕೇಸ್ ನಮ್ಗೆ ಯಾವ್ದಾನ ಅವ್ರದ್ದು ಕ್ಯಾಟಲಾಗ್ ನೋಡಿದಾಗ ನಮ್ಗೆ ಏನೋ ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ನಾವು ವೀಡಿಯೋ ಕಾಲ್ ಮಾಡಿ ಅಥವಾ ಇನ್ಸ್ಪೆಕ್ಷನ್ ಮಾಡಿದ ತಕ್ಷಣ ನಮಗೆ ನಾವು ಇಲ್ಲದೇ ಇದ್ರೂ ಕೂಡ ಅಲ್ಲಿಂದ ಇಲ್ಲಿಗೆ ತರಿಸ್ಬೇಕು. ಆ ಥರ ನನಗೆ ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಅಲ್ಲಿ ಹೋದಾಗೆಲ್ಲ ಯಾವಾಗಲೂ 2 ದಿವಸ ಎಕ್ಸ್ಟೆಂಡೆಡ್ ಆಗಿ ಇರ್ತೀನಿ. ಯಾಕಂದರೆ ನಂದು ವರ್ಕ್ ಇದ್ದಿದ್ದು ಆ್ಯಕ್ಚುಲಿ ಶನಿವಾರ ಭಾನುವಾರ ಅಷ್ಟೇ. ಬಟ್ ನಾನು ಮಂಗಳವಾರ ನೈಟ್ವರೆಗೂ ಅಲ್ಲೇ ಇದೆ. ಅದಕ್ಕೆ ಸೋಮವಾರ ಮಂಗಳವಾರ ನಂಗೆ ಎಕ್ಸ್ಟ್ರಾ ಇದೆ. ಆ ಎಕ್ಸ್ಟ್ರಾ ಇರೋ ದಿವಸ ನಾನು ಏನು ಮಾಡ್ತೀನಿ, ಎಲ್ಲ ರೆಫರಲ್ಗಳನ್ನ ಜನರೇಟ್ನ ಕ್ರಿಯೇಟ್ ಮಾಡ್ತೀನಿ, ಕ್ಲಸ್ಟರ್ ಬಿಲ್ಡ್ ಮಾಡ್ತೀನಿ. ಮತ್ತು ನನ್ನ ಟೀಮಲ್ಲಿ ಕೂಡ ಒಬ್ಬರನ್ನ ಜಾಯಿನ್ ಮಾಡ್ಕೊಳ್ತೀನಿ. ಅಲ್ಲಿ ಕೂಡ ನಂದು ಇನ್ಸ್ಪೆಕ್ಷನ್ ಮಾಡೋರಿದ್ದಾರೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಟೀಮ್ ಇದೆ. ಸೊ ಹಂಗಾಗಿ ಈಗ ಟ್ರಾನ್ಸ್ಪೋರ್ಟೇಷನ್ ಈಗ ಆ್ಯಕ್ಚುಲಿ ಲೇಟ್ ಆಗ್ತಿದೆ, 9 ಡೇಸ್ 10 ಡೇಸ್ಗೆಲ್ಲ ಬರ್ತಿದೆ. ಈಗ ಫ್ಯೂಯಲ್ ಇಶ್ಯೂಸ್ಗಳು ಆಗ್ತಾ ಇರೋದ್ರಿಂದ. ಸೊ ಹಂಗಾಗಿ ಅದರಲ್ಲಿನೇ ಯಾರನ್ನ ಬೆಸ್ಟ್ ಕೊಡ್ತಾರೆ. ಮತ್ತು ಅಕಸ್ಮಾತ್ ಆ ಟ್ರಾನ್ಸ್ಪೋರ್ಟೇಷನ್ ಸಿಕ್ಕಿಲ್ಲ ಅಂದರೆ ಇನ್ನೊಬ್ಬ ಟ್ರಾನ್ಸ್ಪೋರ್ಟೇಷನ್. ಯಾಕಂದರೆ ಎಲ್ಲರಿಗೂ ರೂಟ್ ಒಂದೇ, ಗುರ್ಗಾವಿಂದನೇ ಬರೋದು. ಅಲ್ಲಿ ಗಾಡಿನ ತೊಗೊಂಡೋಗಿ ಅಲ್ಲಿಂದ ನಿಮಗೆ ಇದು ಗಾಡಿನಲ್ಲಿ ಲೋಡ್ ಮಾಡಿ ಕಳಿಸೋದು. ಸೊ ಆ ಥರ ಟ್ರಾನ್ಸ್ಪೋರ್ಟೇಷನ್ ಟೀಮ್ಗಳನ್ನ ಒಂದಷ್ಟು ಜನನ ಇಟ್ಕೊಂಡಿರಬೇಕು. ಪೇಪರ್ ಹ್ಯಾಂಡ್ಲಿಂಗ್ ಮಾಡಿ ಇಟ್ಕೋಬೇಕು. NOC ಇಶ್ಯೂಸ್ಗಳು ಬರ್ದಿರೋ ನೋಡ್ಕೋಬೇಕು. ಡೀಲರ್ಸ್ಗಳನ್ನ ಮೇಂಟೈನ್ ಮಾಡಬೇಕು, ಏಜೆಂಟ್ಸ್ಗಳನ್ನ, ಅದರೆಲ್ಲ ಕ್ಲಸ್ಟರ್ನ ಬಿಲ್ಡ್ ಮಾಡ್ಕೊಂಡು ಬರ್ತೀನಿ. ಬಿಕಾಸ್ ಅದು ನನಗೆ ನೀಡ್ ಇದೆ, ನಾನು ಮಾಡ್ತೀನಿ. ಬಟ್ ಅದು ನಿಮಗೆ ನೀಡ್ ಇಲ್ಲ. ಯಾಕಂದ್ರೆ ನೀವು ಯಾವುದೋ ಒಂದು ಗಾಡಿ ಹೋಗ್ತೀರ ಅಥವಾ 2 ಗಾಡಿ ಹೋಗ್ತೀರ ಅಷ್ಟೇ. ಬಟ್ ನೀವೇನು ಅಷ್ಟೊಂದು ಗಾಡಿಗಳನ್ನ ಯಾವಾಗಲೂ ಅವಾಗವಾಗ ಹೋಗಿತ್ತಾರೋ ಅಂತ ಅಭ್ಯಾಸಗಳಿರೋದಿಲ್ಲ. ಸೊ ಹಂಗಾಗಿ ಅದು ನಿಮಗೆ ನೀಡ್ ಇಲ್ಲ. ನೀವು ಹೋಗೋಕ್ಕಿಂತ ಮುಂಚೆನೇ ಆ ಒಂದು ಚೆನ್ನಾಗಿರೋ ವೆಹಿಕಲ್ ಎಷ್ಟು ಪ್ರೈಸ್ ರೇಂಜಲ್ಲಿದೆ, ಸೊ ಈಗ ಕರ್ನಾಟಕದಲ್ಲಿ ಎಷ್ಟು ಓಡ್ತಾ ಇದೆ. ಉದಾಹರಣೆಗೆ ಕರ್ನಾಟಕ 10 ಲಕ್ಷ ಓಡ್ತಿದ್ರೆ ಅದೇ ಗಾಡಿ ನಿಮ್ಗೆ ಅಲ್ಲೊಂದು 6.5-7 ಲಕ್ಷಕ್ಕೆ ಸಿಕ್ಕಿದ್ರೆ 1 ಲಕ್ಷ ಟ್ಯಾಕ್ಸ್ ಆದರೆ 8 ಲಕ್ಷ ಬರುತ್ತೆ. ನಿಮಗೆ ಒಂದು 2 ಲಕ್ಷ ಸೇವಿಂಗ್ಸ್ ಆಗುತ್ತೆ. ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ತೆಗೆದ್ರೆ ಮತ್ತು ಅದು ಇದು ಫೀಸ್ಗಳು ಏನೇನೋ ಇರ್ತಾವೆ ಅವೆಲ್ಲ ತೆಗೆದುಬಿಟ್ರೆ 1.5 ಲಕ್ಷ ಸೇವ್ ಆಗುತ್ತೆ. ಓಕೆ, ಪರವಾಗಿಲ್ಲ. 10 ಲಕ್ಷದ ಗಾಡಿಗೆ 1.5 2 ಲಕ್ಷ ರೂಪಾಯಿ ಅಷ್ಟು ನಿಮಗೆ ಲಾಭ ಆಗುತ್ತೆ ಅನ್ನೋದಾದರೆ ಆ ಥರ ಯೋಚನೆ ಮಾಡಬೇಕು ಯಾವಾಗಲೂ ಅಷ್ಟೇ. ಅದ್ರ ಜೊತೆಗೆ 2ನೇ ರೀತಿ ಯೋಚನೆ ಮಾಡಬೇಕಾಗಿರೋದು ಗಾಡಿ ಕಂಡೀಷನ್. ಸಮ್ಟೈಮ್ಸ್ ಏನಾಗುತ್ತೆ, ನಿಮಗೆ 18-19 ಮಾಡಲ್ ಚೆನ್ನಾಗಿರೋ ಲೇಟೆಸ್ಟ್ ಮಾಡಲ್ ಗಾಡಿಗಳು ನಿಮಗೆ ಕಮ್ಮಿಗೆ ಸಿಕ್ಕಿರುತ್ತೆ. ಬಟ್ ತುಂಬ ಚೆನ್ನಾಗಿ ಉಜ್ಜಾಡ್ಬಿಟ್ಟಿರ್ತಾರೆ. ಗಾಡಿ ಯಾವಾಗಲೂ ಕೂಡ ಕಂಡೀಷನ್ಸ್ ಯಾರು ಅದನ್ನ ಓಡಿಸಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಜನ ಮಾಡಲ್ ಗಾಡಿಗಳು ಕೇಳ್ತೀರಾ. ಮಾಡಲ್ ಗಾಡಿಯಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಈಗ ನಾನೇನು ನೋಡಿದ್ವಿ 2017 ಗಾಡಿ, ನೀವು ನಂಬ್ತಿರೋ ಇಲ್ವೋ, ಪ್ರಾಪರ್ ಹೋಗ ಟೊಯೋಟಾ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸಿದ್ವಿ. 1,37,000 ಕಿಲೋಮೀಟರ್ ಅಪ್ ಟು ಡೇಟ್ ಇದೆ. ಗಾಡಿ ಹಂಗೆ ಕ್ಲಾಸಾಗಿ ಮಾಡ್ಕೊಂಡವನು. ಮನೆಯದು ಓಡಿಸೇ ಇಲ್ಲ. ಅವ್ರ ಹತ್ರ ಆಲ್ರೆಡಿ 3 ವೆಹಿಕಲ್ ಇದೆ. ಅಲ್ಲಿ ಕಾರ್ಗಳು ಮ್ಯಾಕ್ಸಿಮಮ್ ಎಲ್ಲರ ಹತ್ರನೂ ಇರ್ತದೆ. ಈಗ ನಮ್ಮಲ್ಲಿ 2 ವೀಲರ್ಗಳು ಹೆಂಗೋ ಅಲ್ಲಿ ಕಾರ್ಗಳು ಹಂಗೆ ಇಟ್ಟಿರ್ತಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಬಟ್ ಪ್ರೈಸು ಹಂಗೆ ಇಟ್ಟಿದ್ರು ಬಿಡಿ. ಸೊ ಆ ಥರ ನಿಮಗೆ ಮೇಂಟೈನ್ ಮಾಡಿರೋಂಥ ಗಾಡಿಗಳು ಸಿಗುತ್ತೆ. ಇನ್ನೊಂದು ನೋಡಿದ್ವಿ, 18 ಮಾಡಲು ಅದು 2 ಲಕ್ಷ ಕಿಲೋಮೀಟ್ರ್ ಓಡಿತ್ತು. ಅದನ್ನು ಕೂಡ ಚೆನ್ನಾಗಿ ಇಟ್ಕೊಂಡು. ಇಲ್ಲಿ ನಿಮಗೆ ಮ್ಯಾಟ್ರ್ ಆಗಲ್ಲ. ಇಲ್ಲಿ ನಿಮಗೆ ಗಾಡಿ ಎಷ್ಟು ಓಡಿದೆ ಅಥವಾ ಗಾಡಿ ಎಷ್ಟು ಹಳೇದು ಅದು ಯಾವತ್ತೂ ಮ್ಯಾಟ್ರ್ ಆಗಲ್ಲ. ಸೊ ನಿಮಗೆ ಮ್ಯಾಟ್ರ್ ಆಗುವಂಥದ್ದು ಗಾಡಿ ಅಟ್ ಪ್ರೆಸೆಂಟ್ ಏನು ಕಂಡೀಷನಲ್ಲಿದೆ ಅದು ಮುಖ್ಯವಾಗುತ್ತೆ. ಅವ್ರು ಹೆಂಗೆ ಮೇಂಟೈನ್ ಮಾಡಿದ್ದಾರೆ, ಸರ್ವಿಸ್ ಹಿಸ್ಟ್ರಿ, ಡಾಕ್ಯುಮೆಂಟೇಷನ್ ಹೆಂಗೆ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ, ಅದನ್ನ ಹೆಂಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಅದು ಮುಖ್ಯ ಆಗುತ್ತೆ. ಅದ್ರ ಬೇಸ್ ಮೇಲೆ ಪ್ರೈಸ್ ಆಜು ಬಾಜು ಇರುತ್ತೆ. ನೋಡಿ, ಈಕೋಸ್ಪೋರ್ಟ್ ನಿಮ್ಗೆ ವೀಡಿಯೋ ಹಾಕ್ತೀನಿ. ಈಕೋಸ್ಪೋರ್ಟ್ ಎಷ್ಟು ಸೂಪರಾಗಿತ್ತು ಗೊತ್ತಾ, ಸೂಪರಾಗಿದೆ. ಓಡಿಸ್ಬಿಟ್ಟೆ ಇಷ್ಟ ಆಗುತ್ತೆ ಗಾಡಿ. ಅದ್ರದ್ದು ಹಿಂದಿನ ದಿವಸ ಒಂದು ಈಕೋಸ್ಪೋರ್ಟ್ ಅದು ಬುಕ್ ಮಾಡ್ಕೊಂಡ್ವಿ. ಅದನ್ನು ಚೆನ್ನಾಗಿದೆ, ಅದನ್ನು ಇಲ್ಲ ಅಂತಲ್ಲ. ಬಟ್ ಅದಕ್ಕೂ 20,000 ಕಮ್ಮಿ ಇದೆ. ಬಟ್ ಇದು ಓಕೆ ಆಗಲಿಲ್ಲ. ಅವ್ರಿಗೆ ವೈಟ್ ಬೇಡ ಅಂದರೆ ಇದು ಓಕೆ ಆಗಲಿಲ್ಲ. ಅದಕ್ಕೆ ವೀಡಿಯೋ ನಿಮ್ಗೆ ಹಾಕ್ತೀನಿ. ಅವ್ರು ಬೇರೆ ಕಲರ್ ಚೂಸ್ ಮಾಡಿಕೊಟ್ರು. ಬಟ್ ಎನಿವೆ ವೈಟ್ ಆ್ಯಕ್ಚುಲಿ ತುಂಬ ಜನ ಇಷ್ಟಪಡ್ತಾರೆ. ಆ್ಯಕ್ಚುಲಿ ವೈಟೇ ಪ್ರೈಸ್ ಜಾಸ್ತಿ ಇರುತ್ತೆ. ಬಟ್ ವೈಟ್ ಅಷ್ಟು ಚೆನ್ನಾಗಿದ್ರು ಕೂಡ ಗಾಡಿ. ಬಟ್ ಕಸ್ಟಮರ್ಗೆ ಅದು ಆ ಕಲರ್ ಇಷ್ಟ ಆಗಲಿಲ್ಲ, ಹಾಗಾಗಿ ಅದು ಹೋಯ್ತು. ಬಟ್ ಅದು ಇನ್ನೂ 20,000 ಕಮ್ಮಿ ಸಿಗ್ತಿದೆ. ಸೇಮ್ ವೇರಿಯಂಟೇ ಆ್ಯಕ್ಚುಲಿ. ಇನ್ನೂ ಅದಕ್ಕಿಂತ 5 ಕಿಲೋಮೀಟರ್ ಕಡಿಮೆ ಇತ್ತು ಮತ್ತು ಚೆನ್ನಾಗಿ ಮೇಂಟೈನ್ ಮಾಡಿದರು. ಬಟ್ ಕಸ್ಟಮರ್ಗೆ ಓಕೆ ಆಗಿಲ್ಲ. ಸೊ ಹಾಗೆ ಸಮ್ಟೈಮ್ಸ್ ಪ್ರೈಸ್ ನಿಮಗೆ ಜಾಸ್ತಿನೂ ಇರುತ್ತೆ, ಕಮ್ಮಿನೂ ಇರುತ್ತೆ. ನೀವು ಪ್ರೈಸ್ ಮೈಂಡ್ಸೆಟ್ನ ತೆಗೆದುಬಿಟ್ಟು ಪ್ರಾಪರ್ ಕಂಡೀಷನ್ನ ಗಾಡಿಗಳನ್ನ ಅಥವಾ ಇವಾಗಿನ ಮಾರ್ಕೆಟ್ ವ್ಯಾಲ್ಯೂಸ್ ಏನಿದೆ ಮತ್ತು ನನಗೆ ಅದನ್ನು ತಗೊಳಿದ್ರೆ ಏನೇನು ಬೆನಿಫಿಟ್ಸ್ ಇದೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಪ್ರತಿಯೊಂದು ಗಾಡಿಗಳಿಗೂ ಒಂದು ನಿರ್ದಿಷ್ಟವಾಗಿ ಒಂದು ಲ್ಯಾಂಗ್ವೇಜಸ್ ಇರುತ್ತೆ. ಉದಾಹರಣೆಗೆ ಕ್ರಿಸ್ಟಾನೇ ಹೇಳ್ತೀನಿ. ಕ್ರಿಸ್ಟಾ ಬಂದು ಒಂದು MPV ಸೆಗ್ಮೆಂಟ್ ಕ್ಯಾಟಗರಿಗೆ ಸೇರುವಂಥ ಗಾಡಿ, ಮಲ್ಟಿಪರ್ಪಸ್ ಗಾಡಿ. ಇತ್ಲಾಗೆ ನಿಮಗೆ ಗೂಡ್ಸ್ ಹೊಡಿತೀನಿ ಅಥವಾ ಪ್ಯಾಸೆಂಜರ್ ವೆಹಿಕಲ್ಗಳನ್ನ ಮಾಡ್ಕೋತೀನಿ ಅಥವಾ ಟ್ರಾವೆಲ್ಸ್ ಮಾಡ್ಕೋತೀನಿ ಅಂದರೂ ಅದಕ್ಕೂ ಸೆಟ್ ಆಗುತ್ತೆ. ಇಲ್ಲ ನಾನು ಸಿಟಿ ಲಿಮಿಟ್ಸಲ್ಲಿ ಓಡಾಡ್ತೀನಿ ಅದಕ್ಕೂ ಸೆಟ್ ಆಗುತ್ತೆ. ಇಲ್ಲ ಫ್ಯಾಮಿಲಿ ಟೂರ್ಗೆ ಹೋಗ್ತೀನಿ ಸೆಟ್ ಆಗುತ್ತೆ. ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀನಿ ಅದಕ್ಕೂ ಸೆಟ್ ಆಗುತ್ತೆ. ಸೊ ಆ ಥರ ಎಲ್ಲದಕ್ಕೂ ಸೆಟ್ ಆಗುವಂಥ ಗಾಡಿ. ಇಂಜಿನ್ ರಿಲಯಬಿಲಿಟಿ. ಸೊ ಈಗ ನೀವು
ಸ್ಕಾರ್ಪಿಯೋ ತಲೆಯಲ್ಲಿ ಇಟ್ಕೊಂಡಿರೋರಿಗೆ ಅಥವಾ ಬೇರೆ ಯಾವುದೋ ಗಾಡಿಗಳು ಎಮ್ ಪಿ ವಿ ಸೆಗ್ಮೆಂಟಲ್ಲಿ ಬರುವಂಥದ್ದು ಮರಾಜೋ ಆಗಿರಲಿ ಅಥವಾ ಬೇರೆ ಯಾವುದೋ 7 ಸೀಟರ್ ವೆಹಿಕಲ್ಗಳಾಗಿರಲಿ ಅಥವಾ ಎರ್ಟಿಗಾ ಆಗಿರಲಿ ಯಾವುದೇ ಆಗಿರಲಿ, ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಆಪ್ಷನ್ ಆಗುತ್ತೆ. ನಿಮ್ಮ ತಲೆಯಲ್ಲಿ ಮರಾಜೋ ಇರಬಹುದು, ನಿಮಗೆ ಇನ್ನೂ ಬೆಸ್ಟ್ ಆಗುತ್ತೆ, ರಿಲಯಬಿಲಿಟಿ ಆಗುತ್ತೆ, ರಿಸೆಲ್ಲಿಂಗ್ ವೆಲ್. ಸೊ ಹಿಂಗೆ ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಯಾವಾಗಲೂ ಅಷ್ಟೇ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಸರಿಯೇ. ಸೊ ನೀವು ಯಾವಾಗಲೂ ಯೋಚನೆ ಮಾಡಬೇಕಾಗಿರೋದು ಓವರಾಲ್ ಹೆಲ್ತ್ ತಲೆನ ಓಡಿಸ್ಬೇಕು. ಸುಮ್ಮನೆ ಯಾವುದೋ ಒಂದು ಗಾಡಿ ತಂದುಬಿಡೋದಲ್ಲ. ಈ ಸಡನ್ ನೆನ್ನೆ ನೋಡಿದ್ವಿ, ಈಗ ನಾನು ಯಾವುದು ಇಕೋಸ್ಪೋರ್ಟ್ ವೀಡಿಯೋ ಹಾಕೋದಲ್ಲ ಅದ್ರ ಪಕ್ಕನೇ ನಿಂತಿರುವಂಥ ಗಾಡಿ, ಮೋಸ್ಟ್ಲಿ ವೀಡಿಯೋದಲ್ಲಿ ಇರೋ ಗೊತ್ತಿಲ್ಲ, ಕೇವಲ 1 ಲಕ್ಷ ರೂಪಾಯಿ ವೆಂಟೋ ಗಾಡಿ ಇದೆ. ಸಡನ್ ಚೆನ್ನಾಗಿದೆ, 2000 ಐ ಥಿಂಕ್ 13 or 14 ಇರಬೇಕು, ಅದು ಚೆನ್ನಾಗಿತ್ತು ಗಾಡಿ. 1 ಲಕ್ಷ ಅವನು ಹೇಳಿದೆ. 1 ಲಕ್ಷ ಅಂದರೆ ಇನ್ನು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಒಂದು 80,000ಕ್ಕೆ ಬರ್ತಾನೆ. ಅದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ, ಮತ್ತು ಮೇಂಟೆನೆನ್ಸ್ ನೀವೇ ಜಾಸ್ತಿ, ಅದು ಫೋಕ್ಸ್ ವ್ಯಾಗನ್ ಆಗಿರೋದ್ರಿಂದ, ಮತ್ತು ಸಡನ್ ವೆಹಿಕಲ್ ಬೇರೆ, ಮತ್ತು ನಿಮಗೆ ಫ್ಯೂಚರ್ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಅದಕ್ಕೆ ನೀವು 1 ಲಕ್ಷ ಕೊಟ್ಟು ಬರೋದಕ್ಕೆ ಬದಲು ಇನ್ನೂ ಸ್ವಲ್ಪ ದುಡ್ಡು ಹಾಕಿ ಬೇರೆ ವೆಹಿಕಲ್ ತೊಗೊಳ್ಳೋದು ಬೆಟರ್ ಆಪ್ಷನ್. ಸೊ ಈ ಥರ ನೀವೇ ಅನಾಲಿಸಿಸ್ ಮಾಡ್ಕೋಬೇಕು. ಸೊ ಇವಾಗಿರೋ ಟ್ರೆಂಡ್ಗೆ ತಕ್ಕಂಗೆ ಗಾಡಿನ ನೋಡಬೇಕು, ಮತ್ತು ಮಲ್ಟಿಪರ್ಪಸ್ ವೆಹಿಕಲ್ ಆಗಿರಬೇಕು. ಸೊ ನಿಮಗೆ ರಿಸೆಲ್ಲಿಂಗ್ ಮಾಡೋದು ಕೂಡ ವರ್ಕೌಟ್ ಆಗಬೇಕು. ಸ್ವಲ್ಪ ನಿಮಗೆ ಲೋ ಮೇಂಟೆನೆನ್ಸ್ ಇರಬೇಕು, ಹೈ ರಿಲಯಬಿಲಿಟಿನೂ ಇರಬೇಕು. ಸೊ ಈ ಥರ ವೆಹಿಕಲ್ಗಳನ್ನ ನೀವು ಚೂಸ್ ಮಾಡಿ. ಕೆಲವೊಂದು ಪಾಶ್ ವೆಹಿಕಲ್ಗಳು ಇರ್ತದೆ. ಈಗ ಉದಾಹರಣೆಗೆ ಆಡಿ ಆಗಿರ್ಬೋದು, ಮರ್ಸಿಡೀಸು, ಬೆನ್ಸ್ ಆಗಿರಬಹುದು, ಅಥವಾ ಲೋಯರ್ ಇದಾಗಿರ್ಬೋದು, ಶೆಲ್ಟಾಸ್ ಆಗಿರಬಹುದು, ಕಿಯಾ ಆಗಿರಬಹುದು. ಸೊ ಇವು ನಿಮಗೆ ಪ್ರೀಮಿಯಮ್ಸ್, ಫುಲ್ ಪ್ರೀಮಿಯಮ್ಮಲ್ಲ, ಇತ್ಲಾಗ ಮಿಡಲಲ್ಲಿ ಬರುತ್ತದು. ಸೊ ನಿಮ್ಗೆ ಆ ಥರ ಗಾಡಿಗಳು ತೊಗೊಳ್ಳೋದಕ್ಕಿಂತ, ಅದು ಕೆಟ್ಟ ಗಾಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಆ ಥರ ಗಾಡಿಗಳನ್ನ ನೀವು ಚೂಸ್ ಮಾಡೋದಕ್ಕಿಂತ ಬೆಟರ್ ವೇ ಸ್ವಲ್ಪ ಫ್ಯೂಚರ್ನ ಯೋಚನೆ ಮಾಡಿ ತೊಗೊಳ್ಳಿ. ಈಗ ಮತ್ತೆ 5 ಸೀಟರ್, ಈಗ ನಿಮ್ಮ ಶೆಲ್ಟರ್ಸ್ ಏನು ಆ ಥರದ್ದೇನು ಬರೋಲ್ಲ, ಒಂಚೂರು ಕ್ರೆಟಾಗಿಂತ ಒಂಚೂರು ದೊಡ್ಡದು ಬರುತ್ತೆ, ಒಂಚೂರು ಬ್ರಿಜ್ಜಾಗಿಂತ ಒಂಚೂರು ದೊಡ್ಡದು ಬರುತ್ತೆ ಅಷ್ಟೇ. ಬಟ್ ಇನ್ನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಅದೇ ಪ್ರೈಸ್ ಯಾಕಂದ್ರೆ ಶೆಲ್ಟರ್ಸು ಜಾಸ್ತಿ ಇದೆ ಪ್ರೈಸು, ನಿಮಗೆ ಕಿಯಾನು ಜಾಸ್ತಿ, ಇವೆಲ್ಲ ಜಾಸ್ತಿನೇ ಬರುತ್ತೆ. ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಿಮಗೆ ಹತ್ತಿರ ಬಂದುಬಿಟ್ರೆ ನಿಮಗೆ ಒಳ್ಳೆ ಗಾಡಿ, ಮಹೀಂದ್ರದಲ್ಲಿ ಒಳ್ಳೆ ಗಾಡಿ ಬರುತ್ತೆ, ಟಾಟಾದಲ್ಲಿ ಹರಿಯರ್, ಸಫಾರಿ ಎಲ್ಲ ಬಂದುಬಿಡುತ್ತೆ. ಇಲ್ಲ ನೀವು ಸ್ವಲ್ಪ ಆ್ಯಡ್ ಮಾಡ್ತೀವಿ ಅಂದರೆ ಕ್ರಿಸ್ಟಾ ಬರುತ್ತೆ. ಈ ಥರ ಗಾಡಿಗಳಿಗೆ ನೀವು ಟೈಮ್ ಹಾಕಿದಾಗ ಅಥವಾ ಅದ್ರ ಮೇಲೆ ನೀವು ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡಿದಾಗ ನಿಮಗೆ ರಿಲಯಬಿಲಿಟಿ, ಸೇಫ್ಟಿ, ಸೆಕ್ಯೂರಿಟಿ, ಪರ್ಫಾರ್ಮೆನ್ಸ್ ಎಲ್ಲನೂ ಬರುತ್ತೆ. ಸೊ ಕಿಯಾ ಸೆಟ್ಲ ಕೆಟ್ಟದಂತ ಹೇಳ್ತಿಲ್ಲ, ಅದಕ್ಕಿಂತ ಇದು ಬೆಟರ್. ಸೊ ಈ ರೀತಿ ಯೋಚನೆ ಮಾಡೋದನ್ನು ಕಲಿಬೇಕು. ಈಗ ನನಗೆ ಫೋನ್ ಮಾಡಿದಾಗ ಅಷ್ಟೇ, ತುಂಬ ಜನ ನನಗೆ ಫೋನ್ ಮಾಡಿದಾಗ ಅವ್ರು ಯಾವುದೋ ಒಂದು ಗಾಡಿ ಇಟ್ಕೊಂಡಿರ್ತಾರೆ, ಬಟ್ ಅವ್ರ ಜೊತೆ ಮಾತಾಡ್ತಾ ಅವ್ರದ್ದು ಏನು ನಿಮ್ಮದು ಪರ್ಪಸ್ ಇರುತ್ತೆ ಕೇಳೋಕ್ಕೆ ಶುರು ಮಾಡಿದಾಗ ಅವ್ರೇನೋ ಒಂದು ಹೇಳ್ತಾರೆ, ಈ ಪರ್ಪಸ್ಗೆ ಈ ಗಾಡಿಗಿಂತ ಈ ಗಾಡಿ ಸೂಟ್ ಅಂತೇಳಿ ಸಾಕಷ್ಟು ಜನ ಚೇಂಜ್ ಮಾಡ್ಕೊಂಡಿದ್ದಾರೆ. ಈ ಲಾಸ್ಟ್ ಟೈಮ್ ಅಷ್ಟೇ ಒಬ್ಬಂಗೆ ಆಯಿತು, ಅವ್ರಿಗೆ ಹಳೆ ಇನೋವಾ ನೋಡ್ತಿದ್ರು, ಅವ್ರಿಗೆ ಹಳೆ ಇನೋವಾ ಒಳ್ಳೇದು, ಅವರು 7 ಲಕ್ಷಕ್ಕೂ ರೆಡಿ ಇದ್ದಾರೆ. 7 ಲಕ್ಷಕ್ಕೆ ರೆಡಿ ಇದ್ದವ್ರಿಗೆ ನಾವು ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ಕ್ರಿಸ್ಟಾನೇ ಬಂದುಬಿಡುತ್ತೆ. ಇವಾಗ ನೋಡ್ರೆ ಕೊನೆ ಕ್ರಿಸ್ಟಾನೇ ತೊಗೊಂಡ್ರು, ಹ್ಯಾಪಿ. i20ಗೆ ಬಂದಿದ್ರು, ಬ್ರಿಜಾ ತೊಗೊಂಡ್ರು. ಒಬ್ಬೊಬ್ಬರು ಒಂದು ಗಾಡಿಗೆ ಅಂತ ಬಂದಾಗ ಅದು ಬೇರೆ ಇನ್ನೇನೋ ಗಾಡಿ ತೊಗೊಳಕ್ಕೆ ಶುರು ಮಾಡ್ತಾರೆ. ಹಾಗೆ ಅವ್ರದ್ದು ಪರ್ಸ್ಪೆಕ್ಟಿವ್ ಮತ್ತು ಅವ್ರದ್ದು ಕೆಲವ್ರಿಗೆ ಏನೋ ಆಸೆ ಇರುತ್ತೆ, ಎಲ್ಲ ನೋಡ್ಬಿಟ್ಟಿರ್ತಾರೆ, ಅಥವಾ ಯಾರೋ ಓಡಿಸ್ಬಿಟ್ಟಿರ್ತಾರೆ, ಅಥವಾ ಮೊದಲು ಫ್ಯಾಮಿಲಿ ಯಾರ ಹತ್ರ ಇರ್ತಾರೆ ಓಡಿಸ್ಬಿಟ್ಟಿರ್ತಾರೆ, ಅವ್ರಿಗೆ ಇಷ್ಟ ಆಗಿರುತ್ತೆ. ಪ್ರಾಬ್ಲಮ್ ಅವ್ರಿಗೆ ಅದೇ ಬೆಸ್ಟು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕಿಂತ ಬೆಸ್ಟ್ ಮಾರ್ಕೆಟ್ನಲ್ಲಿ ಬೇಜಾನಿದೆ. ಚೀಪ್ ಆ್ಯಂಡ್ ಬೆಸ್ಟ್ ಡಸ್ಟರ್ ಎಂಥ ಗಾಡಿ, ಜಾಲು ಒಳ್ಳೆ ಗಾಡಿ. ಇವಾಗ ಡಸ್ಟರ್, ಹೊಸ ಡಸ್ಟರ್ ಬಂದಿದೆ, ಬಟ್ ಎನಿವೆ ಹಳೆಯದಷ್ಟು ಮಜಾ ಇಲ್ಲ. ಆ ಪ್ರೈಸ್ ಪಾಯಿಂಟಲ್ಲಿ ನೋಡಿ, ಡಸ್ಟರ್ ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ. ಒಳ್ಳೆ ಬೂಟ್ ಸ್ಪೇಸು, ಒಳ್ಳೆ ಹೈಟ್, ಒಳ್ಳೆ ಗ್ರೌಂಡ್ ಕ್ಲಿಯರ್ಸು, ಒಳ್ಳೆ ವೀಲ್ ಬೇಸು, ಒಳ್ಳೆ ಮೈಲೇಜು, ಲೋ ಮೇಂಟೆನೆನ್ಸು, ಕಡಿಮೆ ಬಜೆಟು, ನಿಮಗೆ ಮ್ಯಾಟ್ರ್ ಆಗಲ್ಲ. ಅದು ನೋಡೋಕೆ ದೊಡ್ಡ ಗಾಡಿ, ಬಲ್ಕಿ ಗಾಡಿ, ಯಾರು ಅಷ್ಟು ಕಮ್ಮಿ ಕೊಟ್ಟೆ ಗಾಡಿ ಬಗ್ಗೆ ಗೊತ್ತಿಲ್ಲದವ್ರಿಗೆ ಇಷ್ಟೇನಾ ಅಂತ ಹೇಳಿದ್ರೆ ಆಶ್ಚರ್ಯ ಪಡ್ತಾರೆ. ಆ ಥರ ಇರುತ್ತೆ. ಆ ಥರ ನೀವು ಟ್ರೈ ಮಾಡ್ಬೋದು. ತುಂಬ ಲೋಯರ್ ಸೆಗ್ಮೆಂಟ್ ಆದರೆ ನಮ್ಮ ಆಬ್ವಿಯಸ್ಲಿ ನಮ್ಮ ಸುಜುಕಿ ಅಣ್ಣ ಇದ್ದಾನೆ, ಅವನು ನೀವು ಟ್ರೈ ಮಾಡಬಹುದು. ಸೊ ಈ ಥರದ್ದು ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಇಟ್ಕೊಳ್ಳಿ. ಸಡನ್ನಾಗಿ ನಾನು ಇದೀನಿ ಅಂತ ಗೊತ್ತಾಗಿದ ತಕ್ಷಣ ಅವರು ಬೆಂಗಳೂರಿನಿಂದ ಫ್ಲೈಟ್ ಬುಕ್ ಮಾಡ್ಕೊಂಬಂದರು. ಬಟ್ ನಾನು ಅವ್ರಿಗೆ ಆಲ್ರೆಡಿ ಹೇಳಿದ್ದೆ, ಅವ್ರದ್ದು ಪರ್ಸ್ಪೆಕ್ಟಿವ್ ಆಗಿರಲಿ ಅಥವಾ ಅವ್ರದ್ದು ಯೋಚನೆಗಳು, ನಾನು ಅದನ್ನು ಇಲ್ಲಿ ವಿವರಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ನಂದು ಪರ್ಸ್ನಲ್ ಅಲ್ಲ, ಅಥವಾ ಅವ್ರ ವಿಷಯಕ್ಕೆ ಬಿಟ್ಟಿದ್ದು. ಯಾವತ್ತೂ ಅದೇ ಹೇಳ್ತೀನಿ. ಸೊ ಗಾಡಿ ನೋಡಬೇಕಾದಾಗ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ನಿಧಾನ ಆದರೂ ಪರವಾಗಿಲ್ಲ, ಅದ್ರದ್ದು ವ್ಯಾಲ್ಯೂನ ಅರ್ಥ ಮಾಡ್ಕೋಬೇಕು ಫಸ್ಟ್. ಈ ಗಾಡಿ ನಾನು ತೊಗೊಂಡ್ರೆ ನನಗೆ ಸಂಬಳಿಸೋಕ್ಕಾಗತ್ತೆ, ಮತ್ತು ಈ ಗಾಡಿ ನನಗೆ ಲಾಯಕ್ಕಿದೆಯಾ, ಫಸ್ಟ್ ಇದನ್ನ ಚೆಕ್ ಮಾಡಬೇಕಾಗತ್ತೆ. ಯಾವುದೋ ಒಂದು ದುಡುಕಿ ನಿರ್ಧಾರಗಳು ತೊಗೊಳ್ಳೋದು, ಅಥವಾ ಸಡನ್ನಾಗಿ ಬಂದುಬಿಟ್ಟು ಒಳ್ಳೆ ತರಕಾರಿ ತೊಗೊಳ್ಳೋ ಹಾಗೆ ಇದಕ್ಕೆ ವ್ಯಾಪಾರ ಮಾಡೋಕ್ಕಾಗಲ್ಲ. ದುಡ್ಡೊಂದು ಮುಖ್ಯ ಆಗಲ್ಲ. ಆ ಗಾಡಿ ನಿಮ್ಮನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಒಂದು ವಾಹನ, ಒಂದು ರಥ. ಆ ರಥನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನಿಧಾನವಾಗಿ ಆರಾಮಾಗೆ ಕೂತ್ಕೊಂಡು ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ. ನನ್ನ ಮಾತ್ರಕ್ಕೆ ಬೇರೆ ಗಾಡಿಗಳು ಕೆಟ್ಟದ್ದು ಅಥವಾ ಬೇರೆ ಗಾಡಿಗಳು ತೊಗೋಬಾರ್ದು ಅಂತಲ್ಲ. ನಿಮ್ದು ಹೆಂಗಿರುತ್ತೆ ನಿಮ್ಮದು ಮೈಂಡ್ ಸೆಟ್, ಯಾವುದೋ ಒಂದು ತೊಗೊಂಬಿಡೋಣ ಅಲ್ಲ. ಏನು ಪರ್ಪಸ್ಗೆ ನೀವು ಗಾಡಿ ತೊಗೊಳ್ತೀರ ಅನ್ನೋದು ಮುಖ್ಯ ಆಗುತ್ತೆ. ಮೊದಲೇ ಅಲ್ಲಿ ಓಡಾಡಿ ನನಗೆ ಅಲ್ಲಿ ನನ್ನ ಬೈಕ್ ತೊಗೊಂಡ್ಬಿಟ್ಟಿರ್ತೀನಿ ಫಸ್ಟ್. ಅಲ್ಲಿ ಹೋಗಿ ಟ್ಯಾಕ್ಸಿಲೋ, ಆಟೋದಲ್ಲೋ, ಬಸ್ನಲ್ಲ, ಮೆಟ್ರಲ್ಲಿ ಓಡಾಡೋಷ್ಟು ಪೇಷನ್ಸು ಅಥವಾ ಟೈಮ್ ನನಗೆ ಅಲ್ಲಿ ಇರಲ್ಲ. ಯಾಕಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಒಂದು ಗಾಡಿ 3-4 ಗಾಡಿ ನೋಡ್ಕೊಂಡು ಹೋಗೋದ್ರಿಂದ, ಸೊ ಒಂದು ಗಾಡಿ ವರ್ಕೌಟ್ ಆಗಲಿ, ಇನ್ನೊಂದು ಗಾಡಿ ವರ್ಕೌಟ್ ಆಗಲಿ, ಇನ್ನೊಂದು ಗಾಡಿ, ಹಾಗೆ ನಾನು ಓಡಾಡ್ತಾನೆ ಇರ್ತೀನಿ. ಹಾಗಾಗಿ ನನಗೆ ನನ್ನ 2 ವೀಲರ್ ನಾನು ಅಲ್ಲೇನು ರೆಂಟಿಗೆ ತೊಗೊಳ್ತೀನೋ ಅದು ನನಗೆ ತುಂಬ ಕಂಫರ್ಟ್
ತುಂಬ ಈಸಿ ಟು ಆ್ಯಕ್ಸೆಸ್ ಅಂತ ನನಗನ್ಸುತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಒಂದು ಇಯರಿಂದ ನಾನು ಹಾಗೆ ಮಾಡ್ತಾ ಇರೋದು. ಇದು ಈಸಿ ಅಂತ ನನಗನ್ಸುತ್ತೆ. ಸ್ಟಾರ್ಟಿಂಗ್ ಒಂದು 2-3 ಗಾಡಿ ನೋಡಿದ್ರು, ಗಾಡಿ ಇಷ್ಟ ಅದು, ದುಡ್ಡು ವರ್ಕೌಟ್ ಆಗೋಲ್ಲ, ದುಡ್ಡು ವರ್ಕೌಟ್ ಆದರೆ ಗಾಡಿ ಆಲ್ಮೋಸ್ಟ್ ಚೆನ್ನಾಗಿತ್ತು ಈ ಸಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಗಾಡಿಗಳು ಸಿಕ್ತು. ನಾನು ಈ ಸಲ ಕರಲ್ ಬಾಗಲ್ಲಿ ನನಗೆ ಖುಷಿ ಆಯಿತು ಗಾಡಿಗಳು ನಾನು ನೋಡಿ. ಫಸ್ಟ್ ಟೈಮ್ ಕರಲ್ ಬಾಗಲ್ಲಿ ಆ ಥರ ಒಂದು ಒಳ್ಳೆ ಲೆವೆಲ್ದು ಗಾಡಿಗಳನ್ನ ನೋಡಿದ್ದು ಇಡೀ ಫಸ್ಟ್ ಟೈಮ್. ಆದಮೇಲೆ ಈ ಸಲನೇ ಮ್ಯಾಕ್ಸಿಮಮ್ ಅಲ್ಲಿ ಚೆನ್ನಾಗಿರೋ ಗಾಡಿಗಳನ್ನ ನನಗೆ ಆಶ್ಚರ್ಯ. ಯಾಕಂದರೆ ನಾನು ಕರಲ್ ಬಾಗಲ್ಲಿ ಜಾಸ್ತಿ ಪ್ಲ್ಯಾನ್ ಮಾಡೋಕ್ಕೆ ಹೋಗಲ್ಲ. ರೀಸೆಂಟ್ ಡೇಸಲ್ಲಿ ಆಲ್ಮೋಸ್ಟ್ ಒಂದು 7-8 ತಿಂಗಳಾಯ್ತು ನಾನು ಕರಲ್ ಬಾಗಲ್ಲಿ ಒಂದೇ ಒಂದು ಗಾಡಿ ತಂದಿದ್ದೆ ಲಾಸ್ಟ್ ಟೈಮ್ ಅಷ್ಟೇ. ಬಟ್ ಮ್ಯಾಕ್ಸಿಮಮ್ ಅಲ್ಲೇನು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ತಲೆ ಬಿಸಿ, ಮತ್ತು ಗಾಡಿಗಳು ಚೆನ್ನಾಗಿರಲ್ಲ, ಮತ್ತು ಗಾಡಿ ಚೆನ್ನಾಗಿದ್ರೆ ಪ್ರೈಸ್ ಜಾಸ್ತಿ ಇರ್ತದೆ, ಹಿಂಗೆಲ್ಲ ಇದ್ದು ಮತ್ತು ಅಲ್ಲಿ ನಮ್ಮವರೇ ಜಾಸ್ತಿ ಇರ್ತದೆ. ಎಲ್ಲ ಕರ್ನಾಟಕದವ್ರು ಅರ್ಧ ಸಿಗ್ತಾರೆ ನಿಮಗೆ, ಬರೀ ಆಂಧ್ರದವರು, ತಮಿಳ್ನಾಡವರು ಇವ್ರುಗಳೇ ಹೋಗಿ ರೇಟ್ಗಳು ಜಾಸ್ತಿ ಮಾಡಿಸಿ ಇಟ್ಬಿಟ್ಟಾರೆ. ಅದು ಒಂದು ಕಮಿಷನ್ ದಂಧೆನೂ ಕೂಡ ಇದೆ. ಅದು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಅದು ಫೈನಲ್ ಅದೆಲ್ಲ ನೋಡಿದ್ರು ಅವ್ರಿಗೆ ರೇಟ್ ವರ್ಕ್ ಆಗ್ತಿಲ್ಲ, ಮತ್ತು ಅವ್ರು ಇನ್ನೊಂದು ಪಾರ್ಟಿ ಗಾಡಿನೇ ಕರ್ಕೊಂಡು ಹೋಗಿ ಸೂಪರ್ ಆಗಿತ್ತು. ಏನಾಗಿತ್ತು ನಾನು ಶಾರ್ಟ್ಸ್ ಎಲ್ಲ ವೀಡಿಯೋ ಹಾಕಿದ್ದೀನಿ, ಇವಾಗಲೂ ಹಾಕ್ತೀನಿ ವೀಡಿಯೋ. ಸೂಪರ್ ಆಗಿತ್ತು. ಒಂದು ಕಂಪ್ಲೇಂಟ್ ಇರಲಿಲ್ಲ ಗಾಡೀಲಿ, ಕ್ರಿಸ್ಟಾ ಗಾಡಿ ಅದು. ಬಟ್ ಅದು ಎಲ್ಲ ಓಕೆ. ಮೇಲೆ ಇವರು ಲಾಸ್ಟಲ್ಲಿ ನನಗೆ ಅದು ಬೇಡ, ವೈಟ್ ಕಲರ್ ಬೇಕು ಅಂತ ಕೂತ್ಕೊಂಡ್ಬಿಟ್ರು. ಬಟ್ ಗಾಡಿ ಅವ್ರಿಗೂ ಇಷ್ಟ ಆಯಿತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ಎನಿವೆ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಗಾಡಿ ಅದು ಒಂದು ಕಂಪ್ಲೇಂಟ್ ಇರಲಿಲ್ಲ ಗಾಡೀಲಿ. ಪ್ರತಿಯೊಂದು ಎಲೆಕ್ಟ್ರಿಕಲ್ಸಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಚೆನ್ನಾಗಿತ್ತು. ಯಾವುದು ಪೇಂಟ್ ಆಗಿಲ್ಲ. ಅದು ಯಾವುದೋ ಪೊಲಿಟಿಷಿಯನ್ ಮನೆ ಹತ್ರ ಹೋಗಿದ್ದೀವಿ ನಾವು, BJPದು ಅಂದರು. ಮತ್ತು ಇನ್ನೊಂದು ಗಾಡಿ ತರಿಸಿದ್ರು, ಅದೂ ಅಂದರು. ಇನ್ನೊಂದು ಯಾವುದೋ ಫೈನಲಿ ಒಂದು 17 ಮಾಡಲು ವೈಟೇ, ಇವ್ರು ಕೇಳಿದ್ರು ವೈಟೇ ತರಿಸೋದು. ಅದು ಪ್ರೈಸ್ ಬ್ಯಾಂಡ್ಗಿಂತ ಒಂಚೂರು ಒಂದು 50-60 ಜಾಸ್ತಿ ಇತ್ತು. ಅದನ್ನು ನೋಡಿದ್ರು, ಅದು ಇನ್ನೂ ಚೆನ್ನಾಗಿತ್ತು. ಅದು ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಮಾಡೋಣ. ಅವೆಲ್ಲ ವೀಡಿಯೋದಲ್ಲಿ ಹೇಳಿದ್ನಲ್ಲ, ತುಂಬ ಕಡಿಮೆ ಓಡಿರೋವಂಥದ್ದು ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಆಲ್ಮೋಸ್ಟ್ ಹತ್ತತ್ರ ಇತ್ತು. ಅದೆಲ್ಲ ಹೆಂಗಂದ್ರೆ ಓಕೆ ಇತ್ತು. ಒಂದು ವಿಂಡ್ಶೀಲ್ಡ್ ಒಂದು ಕರೆಕ್ಟ್ ಆಗಿತ್ತು, ಬಟ್ ಅದನ್ನ ರೆಡಿ ಮಾಡ್ಕೋಬೋದು. ಅದೇನು ಅಷ್ಟೊಂದು ಕಾಸ್ಟ್ಲಿ ಏನಾಗಲ್ಲ ವಿಂಡ್ಶೀಲ್ಡ್. ಅದು ಇನ್ಶೂರೆನ್ಸಲ್ಲೂ ಮಾಡ್ಕೋಬೋದು, ಅಥವಾ ಸಪ್ರೇಟಾಗಿ ನಾವು ಕೂಡ ಮಾಡ್ಕೋಬಹುದು. ಅದೇನು ದೊಡ್ಡ ವಿಷಯನಲ್ಲ. ಅದು ಇವ್ರಿಗೆ ಓಕೆ ಆಗಿತ್ತು. ನನಗೂ ಅದು ಬೇರೆ ಮೆಕ್ಯಾನಿಕಲಿ ಸೂಪರ್ ಆಗಿತ್ತು. ಸ್ವಲ್ಪ ಪೇಂಟಿಂಗ್ ಟಚಪ್ ಇಟ್ಸ್ ಅ ಕಾಮನ್ ಥಿಂಗ್ ಅಲ್ಲಿ, ಡೆಂಟ್ಸ್, ಪೇಂಟ್ಸ್. ಅದೇ ಗಾಡಿ ತಗೊಂಡ್ರು 95% ಗಾಡಿಗಳು ಇದಿರುತ್ತೆ. ನೀವು ಅದನ್ನೇನು ದೊಡ್ಡ ವಿಷಯ ಅಂತ ಇದು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಫಿನಿಶಿಂಗ್ ಚೆನ್ನಾಗಿ ಮಾಡ್ಕೊಡ್ತಾರೆ ನಮ್ಮೂರುಗಳಲ್ಲಿ. ಅಲ್ಲಿ ಫಿನಿಶಿಂಗ್ ಚೆನ್ನಾಗಿರಲ್ಲ, ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಬಂಪರ್ ಪೇಂಟ್ ಆಗಿರೋದು ಅಥವಾ ಸೈಡ್ ಪೇಂಟ್ ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ, ಅಷ್ಟೇ ಡಿಫ್ರೆನ್ಸು. ಆ ಗಾಡಿ ಅಲ್ಲಿ ಏರ್ಪೋರ್ಟ್ ರೋಡ್ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಟೆಸ್ಟ್ ಡ್ರೈವ್ ಮಾಡಿದೆ. ಸುಮಾರು ಒಂದು 5-6 ಕಿಲೋಮೀಟರ್ ಓಡಿಸಿದ್ವಿ. ಸೂಪರಾಗಿತ್ತು. ನಾನು ಕೂಡ ಕಸ್ಟಮರ್ಗೆ ಹೇಳಿದೆ, ನೀವು ಓಡಿಸಿ ಅಂತ ಹೇಳಿದೆ. ಅವರು ಓಡಿಸ್ಲಿಲ್ಲ, ಅದು ಓಡಿಸ್ಬೇಕು. ಸೊ ಓಡಿಸಿದ್ರೇ ಆ್ಯಕ್ಚುಲಿ ನಿಮಗೆ ಕೆಲವ್ರಿಗೆ ಏನಾಗುತ್ತೆ, ಗಾಡಿ ಅವ್ರು ಯಾವುದೋ ಒಂದು ಗಾಡಿಯಲ್ಲಿ ಕಲ್ತಿರ್ತಾರೆ. ಯಾಕಂದರೆ ಎಲ್ಲ ಗಾಡಿಯೂ ಒಂದೇ ಥರ ಇರೋದಿಲ್ಲ. ಸೊ ಅವ್ರು ಯಾವುದೋ ಗಾಡಿ ಈಗ ಸಾಫ್ಟ್ ಇರ್ತದೆ. ಈಗ ಹುಂಡೈ ಗಾಡಿಗಳು ತುಂಬ ಸಾಫ್ಟ್ ಇರುತ್ತೆ. ಮತ್ತು ಇತ್ತೀಚೆಗೆ ಬರ್ತಿರೋ ಮಹೀಂದ್ರ ಆಗಿರಲಿ, ಟಾಟಾ ಆಗಿರಲಿ, ಸುಜುಕಿ ಆಗಿರಲಿ, ಮೆಜಾರಿಟಿ ಗಾಡಿಗಳೆಲ್ಲ ಸಾಫ್ಟ್ ಗಾಡಿಗಳು. ಬಟ್ ಕ್ರಿಸ್ಟಾ ಇಟ್ಸ್ ಡಿಫ್ರೆಂಟ್. ಕ್ರಿಸ್ಟಾ ಸ್ವಲ್ಪ ನಿಮಗೆ ಹೈಡ್ರಾಲಿಕ್ ಫೀಲ್ ಕೊಡುತ್ತೆ, ಸ್ವಲ್ಪ ನಿಮಗೆ ಹೆವಿ ಥರ ಫೀಲ್ ಕೊಡುತ್ತೆ. ಫಾರ್ಚುನರ್, ಹಳೆ ಫಾರ್ಚುನರ್ ಓಡಿಸ್ಬಿಟ್ಟು ಹೊಸ ಫಾರ್ಚುನರ್ ಹಾಗೆ ಇರಲ್ಲ. ಹೊಸ ಫಾರ್ಚುನರ್ ಇಟ್ಸ್ ಟೋಟಲಿ ಕ್ರಿಸ್ಟಾ ರಿಲೇಟೆಡ್. ಕ್ರಿಸ್ಟಾ ಗಾಡಿ ಓಡಿಸಿದ್ರೆ ನಿಮಗೆ ಆ ಫಾರ್ಚುನರ್ ಓಡಿಸ್ದಂಗೆ ಲೆಕ್ಕ. ಬಟ್ ಹೈಟ್ ಇಸ್ ಡಿಫ್ರೆಂಟ್ ಆಗುತ್ತೆ ಅಷ್ಟೇ ವಿನ, ಹೈಟ್ ಆ್ಯಂಡ್ ಸೈಜ್ ಇಸ್ ಡಿಫ್ರೆಂಟ್ ಅಷ್ಟೇ. ಬಟ್ ಸಿಮಿಲರ್ ಇದೆ. ಅದು ಕೂಡ ನಿಮಗೆ ಫಾರ್ಚುನರ್ ವೀಡಿಯೋ ಹಾಕ್ತೀನಿ ನೋಡಿ, ಎಕ್ಸಲೆಂಟ್ ಆಗಿತ್ತು. ಬಹಳ ಕಡಿಮೆ ಬಜೆಟಲ್ಲಿ ಸಿಕ್ಕಿರುವಂಥ ಗಾಡಿ. ಬಟ್ ಅದು ಸಿಟಿ ಲಿಮಿಟ್ಸಿಂದ ಆಲ್ಮೋಸ್ಟ್ 35 ಕಿಲೋಮೀಟರ್ಸ್ ದೂರ ಇದ್ದು. ಅದು ಆಲ್ಮೋಸ್ಟ್ ಯುಪಿಗೆ ಸೇರ್ಕೊಳ್ಳುತ್ತದು. ಅಲ್ಲಿ ಹೋಗಿ ಗಾಡಿನ ಹುಡುಕಿ 1 ವಾರ ಎಲ್ಲರೂ ಫಾಲೋ ಅಪ್ ಮಾಡಿ ಆಮೇಲೆ ಚೆಕ್ ಮಾಡಿಬಿಟ್ಟು ಅದು ಡೀಲ್ ಆಯಿತು. ಅದು ಬೆಂಗಳೂರಿಲ್ಲೇ ಬಸವೇಶ್ವರನಗರ ಕೊಟ್ಟಿರೋಂಥ ಗಾಡಿ. ಗಾಡಿ ಅದೇ ಅಷ್ಟೊತ್ತಲ್ಲಿ ಮಧ್ಯಾಹ್ನ ಆಗೋಯಿತು. ಯಾಕಂದ್ರೆ 11-12 ಗಂಟೆ ಆಯಿತು ನಾವು ಹುಡ್ಕೋಕ್ಕೆ ಶುರು ಮಾಡಿದಾಗ. 3 ಅಲ್ಲೇ ಆಗೋಯಿತು. ನಾನು ಫ್ಲೈಟ್ ಮತ್ತೆ ನನ್ನ 2 ವೀಲರ್ನ ಬಿಡಬೇಕು, ಅದು ಬೇರೆ, ಅದನ್ನೂ ಸಪ್ರೇಟ್ ದೂರ ಬರಬೇಕು. ಅದನ್ನು ಡ್ರಾಪ್ ಮಾಡಿ ಗಾಡಿನ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ನಾನು ಏರ್ಪೋರ್ಟ್ಗೆ ಹೋಗಿ ನನ್ನ ಫ್ಲೈಟ್ ಟೈಮ್ ಆಗುತ್ತೆ. ಯಾಕಂದರೆ ಇವ್ರು ಬರೋದು ನನಗೆ ಗೊತ್ತಿಲ್ಲ. ಮತ್ತು ಇವರು ಪರ್ಟಿಕ್ಯುಲರ್ ಕಾರು ಅಂತ ಫಿಕ್ಸ್ ಮಾಡಿಲ್ಲ. ಕ್ರೆಟಾ ಬೇಕಾ ಅವರು ಕ್ರಿಸ್ಟಾ ಅದು ಇಲ್ಲಿ ಬಂದ ಮೇಲೆ ಹೇಳ್ತಾರೆ. ಸೊ ಹಂಗಾಗಿ ನನಗೆ ಈ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ನಿಮ್ಗೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ತಲೆಯಲ್ಲಿ ಯಾವಾಗಲೂ ಒಂದು ಫಿಕ್ಸ್ ಆಗಬೇಕು, ಇದು ನಂದು ಅಂತ ಫಿಕ್ಸ್ ಆಗಬೇಕು. ಸೊ ಕನ್ಫ್ಯೂಷನ್ಸ್ ಇದ್ದರೆ ಅದು ಕನ್ಫ್ಯೂಸ್ ಆಗ್ತದೆ. ನಮ್ಮ ನೆಕ್ಸ್ಟ್ ಎಲ್ಲ ಡೀಲ್ಗಳು ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾವ ಗಾಡಿಗಳನ್ನ ಓಡಿಸಿ ಪಳಗಿರ್ತೀರೋ ಅದ್ರ ರಿಲೇಟೆಡೇ ಹುಡುಕಿದ್ರೆ ನಿಮಗೆ ಬೆನಿಫಿಟ್ಸ್. ಅಥವಾ ನೀವು ಹೊಸ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ಗೆ ನೀವು ಅಡ್ಜಸ್ಟ್ ಆಗಬೇಕು. ಸೊ ನೀವು ಸ್ವಿಫ್ಟ್ ಓಡಿಸ್ಬಿಟ್ಟು ನೀನು ಫಾರ್ಚುನರ್ನೂ ಹಾಗೆ ಇರುತ್ತೆ ಅಂದರೆ ಅದು ನಿಮ್ಮ ಭ್ರಮೆ. ಅದು ಇಟ್ಸ್ ಟೋಟಲಿ ಡಿಫ್ರೆಂಟ್. ನೀವು XUV 500 ಓಡಿಸಿ ಸ್ಕಾರ್ಪಿಯೋ ಓಡಿಸ್ತೀನಿ ಅಂದರೆ ಅವೆರಡು ಆಲ್ಮೋಸ್ಟ್ ಸಿಮಿಲರ್ ಸೆಗ್ಮೆಂಟ್ಸೇ. ಬಟ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಅದು ರೇರ್ ವೀಲ್ ಡ್ರೈವ್, ಅದು ಟಾಪ್ ಹೈಟ್ ಜಾಸ್ತಿ ಬರುತ್ತೆ, ಅದು ನಿಮಗೆ ಬಾರ್ಡರ್ ರೋಲ್ ಜಾಸ್ತಿ ಬರುತ್ತೆ. ಬಟ್ XUV ಫ್ರಂಟ್ ವೀಲ್ ಡ್ರೈವ್, ಅದ್ರಲ್ಲಿ ಬಾರ್ಡರ್ ರೋಲ್ ತುಂಬ ಕಡಿಮೆ ಬರುತ್ತೆ. ಅದು ಮೋನೋಕಾರ್ಕ್ ಬಿಲ್ಡ್, ಟೋಟಲಿ ಡಿಫ್ರೆಂಟ್ ಇರುತ್ತೆ. ಸೊ ನಿಮಗೆ ಕ್ರಾಸ್ ಓವರ್ಗೂ ಪ್ರಾಪರ್ SUV ರೇರ್ ವೀಲ್ ಡ್ರೈವ್ಗೂ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಅದು ನಿಮಗೆ ಪವರ್ ಬಂದು ಹಿಂದೆಯಿಂದ ಜನ್ರೇಟ್ ಆಗ್ತಾ ಇರ್ತದೆ ನಿಮಗೆ. ಯಾಕಂದ್ರೆ ರೇರ್ ವೀಲ್ ಡ್ರೈವ್ ನಿಮಗೆ ಪವರ್ ಹಿಂದೆಯಿಂದ ಬರುತ್ತೆ. ನಿಮ್ಗೆ ಅದು ಒಂಥರ ಈ ಬಸ್ಸಲ್ಲಿ ಕೂತ್ಕೊಂಡು ಫೀಲ್ ಆಗುತ್ತೆ ಗೊತ್ತಾ, ಹೆಂಗಾಗುತ್ತೆ. ಬಟ್ ಮೋನೋಕಾರ್ಕಲ್ಲಿ ಅದರ ಫ್ರಂಟ್ ವೀಲ್ ಡ್ರೈವ್ ಇರುವಂಥ ಗಾಡಿಗಳಲ್ಲಿ ಹಂಗಾಗಲ್ಲ. ನಿಮ್ಗೆ ಕ್ಲೀನ್ ಇರುತ್ತೆ ಪವರ್, ನಿಮಗೆ ಕಂಫರ್ಟ್ ಇರುತ್ತೆ. ಆ ಗಾಡಿ ಓಡಿಸ್ಬಿಟ್ಟು ಕ್ರಿಸ್ಟಾ ಗಾಡಿಯಲ್ಲಿ ಅಥವಾ
ಫಾರ್ಚುನರ್ಗಳಲ್ಲ ನೀವು ಕೂತಾಗ ಅಥವಾ ಸ್ಕಾರ್ಪಿಯೋಲ್ಲಿ ನೀವು ಕೂತಾಗ ಅದ್ರದ್ದು ಡ್ರೈವೇಬಿಲಿಟಿ ಫೀಲ್ಗೂ ಇದ್ರ ಡ್ರೈವೇಬಿಲಿಟಿ ಫೀಲ್ಡ್ಗೂ ಅಜಗಜಾಂತರ ವ್ಯತ್ಯಾಸ. ನೀವು ಯಾವುದನ್ನ ಒಂದು ಗಾಡಿನ ಚೂಸ್ ಮಾಡಿದಾಗ ಅದರ ಲ್ಯಾಂಗ್ವೇಜ್ನ ನೀವು ಫಸ್ಟೇ ಅರ್ಥ ಮಾಡ್ಕೋಬೇಕು, ಅಥವಾ ಅರ್ಥ ಮಾಡ್ಕೊಳ್ತೀನಿ ಅನ್ನೋ ಕೇಪಬಿಲಿಟಿ ನಿಮ್ಗೆ ಇರಬೇಕು. ಸೊ ಹಂಗಾಗಿ ಕೊನೆಗೆ ಅದು ಯಾವುದೂ ಆಗಿಲ್ಲ. ಮತ್ತು ಇನ್ನೂ ಒಂದು ಸಲ ಜಸ್ಟ್ ಡ್ರೈವ್ ಅಂತಿದೆ, ಸೊ ಅವನ ಬಗ್ಗೆ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಅವನು ಈ ಕೇರಳ ಮಲಬಾರ್ ಇದ್ದಾನಲ್ವ, ಅವ್ನ ಪಕ್ಕನೇ ಇರೋದು. ಅವನ ಹತ್ರ ಒಳ್ಳೊಳ್ಳೆ ಸ್ಟಾಕ್ಗಳಿತ್ತು, ಸೂಪರಾಗಿತ್ತು ಸ್ಟಾಕ್ ಮಾತ್ರ, ಅಮೇಝಿಂಗ್ ಸ್ಟಾಕ್. ಬಟ್ ಒಂದು ಮಾರ್ಕೆಟಿಂಗ್ ಮೆಥಡ್ ನಾನು ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ. ಬಟ್ ಎನಿವೇ ಗಾಡಿ ಚೆನ್ನಾಗಿತ್ತು, ಇದು ಗಾಡಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ಗಾಡಿ ಸೂಪರಾಗಿತ್ತು, ಬಟ್ ಅವನ ಹತ್ರನೂ ವರ್ಕೌಟ್ ಮಾಡ್ಕೊಳ್ಳಿಲ್ಲ. 5 ಗಂಟೆ ಆಯ್ತಾ ಬಂತು, ನನಗೂ ಕೂಡ ಟೈಮ್ ಆಯಿತು, ಮತ್ತು ಅಲ್ಲಿ ಟ್ರಾಫಿಕ್ ಜಾಸ್ತಿ, ಅಲ್ಲಿ ಟ್ರಾಫಿಕ್ ಶುರುವಾಗೋದಿಲ್ಲ 5 ಗಂಟೆಯಿಂದ. ಸರಿ ಅಂದ್ಬಿಟ್ಟು ಅವ್ರಿಗೂ ಫ್ಲೈಟ್ ಬುಕ್ ಮಾಡಿಕೊಟ್ಟೆ. ಬುಕ್ ಮಾಡ್ಕೊಂಡು ಟೈಮಲ್ಲಿ ಬುಕ್ಕೆಲ್ಲ ಆಗೋಯ್ತು, 7:30 8 ಗಂಟೆನ ಫ್ಲೈಟ್ ಆಗೋಯ್ತು. 2 ಲಕ್ಷ ಡಿಫ್ರೆನ್ಸ್ ಇತ್ತು, 2 ಲಕ್ಷ. ಅದಾಗಲ್ಲ, ಹಂಗಾಗಿ ಅದಾಗಲಿಲ್ಲ, ಆಗೋದು ಇಲ್ಲ. ಇಟ್ಸ್ ವೆರಿ 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 ಹ್ಯೂಜ್ ಡಿಫ್ರೆನ್ಸ್. ಸೊ ಅಲ್ಲಿ ಯಾರು ಅಷ್ಟೊಂದು ಡಿಫ್ರೆನ್ಸ್ ಇಟ್ಕೊಂಡು ಮಾರಲ್ಲ, ಅದಕ್ಕೆ ಅದು ತಕ್ಕಂಗೆ ವ್ಯಾಲ್ಯೂಸ್ ಇರ್ತದೆ. ಸೊ ಅವರು ಕಮಿಷನ್ ಬೇಸ್ ಮಾಡೋರು ಈವನ್ ಗಾಡಿ ಮೇಲೆ ಅವ್ರು ದುಡ್ಡು ಎಕ್ಸ್ಟ್ರಾ ಇಟ್ಕೊಂಡ್ರು ಕೂಡ ಹೆಚ್ಚೆಚ್ಚಂದ್ರೆ ಒಂದು 50,000 ಇಟ್ಕೋಬೋದು ಅಷ್ಟೇ. ಅಂದರೆ ಅದರಲ್ಲೂ ದುಡ್ಡು ಮಾಡೋಕ್ಕೆ ನೋಡ್ತೀನಿ ಅಂದ್ರೆ ಒಂದು 50,000 ಇಟ್ಕೋಬೋದು ಅಷ್ಟೇ. ಯಾಕಂದ್ರೆ ಅಲ್ಲಿ ಹೆವಿ ಮಾರ್ಕೆಟ್ ಇದೆ, ಅಲ್ಲಿ ಒಂದಲ್ಲ ಎರಡಲ್ಲ ಅಂಗಡಿ, 100 ಅಂಗಡಿಗಳಿದೆ, ಅಲ್ಲಿ ಯಾರು ಅಷ್ಟೊಂದು ಮಾರ್ಜಿನ್ ಇಟ್ಕೊಳ್ಳೋದಿಲ್ಲ. ಅನ್ನೋದು ಪಾರ್ಟಿ ಗಾಡಿ ಬೇರೆ, ಅದು ಅಷ್ಟೊಂದು ಅವ್ರ ಗಾಡಿ ಆದರೆ ಅವ್ರು ಏನು ಬೇಕಾದ್ರೂ ಹೇಳ್ಬೋದು. ಬಟ್ ಪಾರ್ಟಿ ಗಾಡಿಗೆ ಅವ್ರು ಅಷ್ಟೊಂದು ಮಾರ್ಜಿನ್ ಇಟ್ಕೊಳ್ಳೋಕ್ಕಾಗಲ್ಲ. ಇವರು 2 ಲಕ್ಷ ಡಿಫ್ರೆನ್ಸ್ ಕೇಳಿದ್ರೆ ಅವರು ಕೊಡಲಿಲ್ಲ. ಕೊನೆಗೆ ಅವ್ರ ಪಾಡಿಗೆ ಅವ್ರು ಹೋದರು, ನನ್ನ ಪಾಡಿಗೆ ನಾನು ಬಂದೆ. ಸೊ ಫೈನಲ್ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಸೊ ನೀವು ಯಾವ್ದಾರ ಒಂದು ವೆಹಿಕಲ್ಗಳನ್ನ ಚೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಬಹಳ 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 ಮುಖ್ಯವಾಗಿ ನೀವು ಯಾವುದೇ ಗಾಡಿ ನೋಡಿ, ಎಲ್ಲ ಗಾಡಿಗಳು ಸೂಪರಾಗಿದೆ. ಎಲ್ಲ ಗಾಡಿಯಲ್ಲೂ ಒಂದೊಂಥರ ಪ್ಲಸ್ ಇರುತ್ತೆ, ಒಂದೊಂಥರ ಮೈನಸ್ ಇರ್ತದೆ. ಯಾವ ಗಾಡಿನೂ 100% ಕರೆಕ್ಟ್ ಇಲ್ಲ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. 100% ಕರೆಕ್ಟ್ ಇದ್ದರೆ ಅದೊಂದೇ ಗಾಡಿ ಮಾತ್ರ ಸೇಲ್ಸ್ ಆಗುತ್ತೆ. ಬಟ್ ಇಷ್ಟೊಂದು ತರಹೇವಾರಿ ಗಾಡಿಗಳು ಸಿಗ್ತಾ ಇರಲಿಲ್ಲ. ಸೊ ಎಲ್ಲ ಗಾಡಿಲೂ ಪ್ಲಸ್ ಮೈನಸ್ ಎಲ್ಲನೂ ಇರುತ್ತೆ. ಕೆಲವು ಗಾಡಿಗಳು ಎಲ್ಲನೂ ಇದ್ರೂ ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಏನೋ ಒಂಥರ. ಈಗ ನನಗೆ ಸುಜುಕಿ ನನಗೆ ಅಷ್ಟು ಇಷ್ಟ ಆಗಲ್ಲ, ನಂಗೆ ಪರ್ಸ್ನಲಿ ಹಂಗೆ ಇಷ್ಟ ಆಗಲ್ಲ. ಕೆಲವು ಸುಜುಕಿನೇ ಇಷ್ಟ ಆಗುತ್ತೆ, ಕೆಲವ್ರಿಗೆ ಮಹೀಂದ್ರ ಇಷ್ಟ ಆಗಲ್ಲ, ಕೆಲವರು ಮಹೀಂದ್ರ ಇಷ್ಟ ಆಗುತ್ತೆ, ಟಾಟಾದೇ ಇಷ್ಟ ಆಗಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ಪರ್ಸ್ನಲ್ ಥಿಂಗ್, ಪರ್ಸನಲ್ ಚಾಯ್ಸ್ ಅಷ್ಟೇ. ಅದು ಸರಿ ತಪ್ಪು ಅನ್ನೋದಕ್ಕಿಂತ ಅವರು ಪರ್ಸ್ನಲ್, ಅವ್ರಿಗೇನೋ ಅನಿಸಿರುತ್ತೆ, ಅದ್ರ ಬೇಸ್ ಮೇಲೆ ಅವ್ರು ಹೇಳ್ತಾರೆ ಅಷ್ಟೇ. ಕೆಲವರಿಗೆ ಹೋಂಡೈ, ನನಗೆ ಯಾವುದೇ ಬಂದರೂ ಹೋಂಡೈಯೇ ತಗೋತಾರೆ. ಇವತ್ತು ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಹೋಂಡೈಲು ಯಾವುದೇ ಹೊಸ ಅಪ್ಗ್ರೇಡ್ ಬರಲಿ ಹೋಂಡೈನೇ ತಗೊಳ್ತಾರೆ. ನೋಡಿ ಅಲ್ಕಾಜರ್ ತೊಗೊಂಡಿದ್ದಾರೆ ಅವರು. ಅದಕ್ಕಿಂತ ಮುಂಚೆ ಅವ್ರದ್ದು ಬೇರೆ ಇತ್ತು, ಇದು ಯಾವುದೋ ವೆನ್ಯೂ ಇಟ್ಕೊಂಡಿದ್ರು. ಅದಕ್ಕಿಂತ ಮುಂಚೆ ಇಂಟೀರಿಯಲ್ ಒಂದು ಸ್ಪೋರ್ಟ್ ಬಂದಿತ್ತು ಎಡಿಷನ್. ಅದಕ್ಕಿಂತ ಮುಂಚೆ ಅದು ಇನ್ನೊಂದು ಯಾವುದೋ ಹಳೇದು ಬರ್ತಿತ್ತು, ಒಂದು ಜೆಟ್ಸನ್ ಅದು ಇಟ್ಕೊಂಡಿತ್ತು. ಸೊ ಅದರ ಅರ್ಥ ಅವ್ರು ಹೋಂಡೈ ಫ್ಯಾನ್, ಅವರು ಏನೇ ಬಂದರೂ ಹೋಂಡೈ. ಸೊ ಹೋಂಡೈ ಬೇರೆಯವ್ರಿಗೆ ಅದು ಇಷ್ಟ ಆಗಲ್ಲ. ಇವಾಗ ಸಸ್ಪೆಷನ್ ಪ್ರಾಬ್ಲಮ್ಸ್ಗಳು ಸಾಫ್ಟ್ ಇರುತ್ತೆ ಗಾಡಿಗಳು, ಮತ್ತು ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅವ್ರ ಪರ್ಸನಲ್ ಚಾಯ್ಸ್. ಸೊ ಹಾಗೆ ಒಬ್ಬೊಬ್ರದ್ದು ಪರ್ಸ್ಪೆಕ್ಟಿವ್ ಇರುತ್ತೆ. ಹಾಗೆ ನಿಮ್ಮ ಪರ್ಸ್ಪೆಕ್ಟಿವ್ ಯಾವುದು ಫಸ್ಟ್. ಎರಡನೇದು, ಇಲ್ಲ ನಿಮ್ಗೆ ಗಾಡಿ ಚೇಂಜ್ ಮಾಡ್ತಿದ್ರೆ ಫಸ್ಟ್ ಆ ಗಾಡಿ ಬಗ್ಗೆ ತಿಳ್ಕೊಳ್ಳಿ. ಇದು ಹಿಂಗೆ ಬೆಲೆ ಅಲ್ಲ, ಬೆಲೆ ಅನ್ನೋದು ಮಾರ್ಕೆಟ್ ನಿರ್ಧಾರ ಮಾಡುತ್ತೆ. ಬಟ್ ಆ ಗಾಡಿ ನನಗೆ ವರ್ಕೌಟ್ ಆಗುತ್ತಾ, ನಾನು ಅದನ್ನ ಹ್ಯಾಂಡಲ್ ಮಾಡಬಹುದಾ, ಇದನ್ನು ಯೋಚನೆ ಮಾಡಿ. ಇದೆಲ್ಲ ಆದಮೇಲೆ ಫಿಕ್ಸ್ ಆಗಿ ನಾನು ಹೋಗ್ಬೋದಂತ. ಯಾಕಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ, ಎಲ್ಲದಕ್ಕೂ ಡಿಫ್ರೆನ್ಸ್. ಆಲ್ರೆಡಿ ಫ್ರಂಟ್ ವೀಲ್ ರೇರ್ ವೀಲ್ ಡ್ರೈವ್ ಬಗ್ಗೆ ಹೇಳಿದೆ. ಎರಡು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆ ಎರಡರಲ್ಲಿ ಯಾವುದು ಬೆಸ್ಟು, ಇದನ್ನು ತೊಗೊಂಡ್ರೆ ಏನು ಪ್ರಾಫಿಟ್ ಆಗುತ್ತೆ ನನಗೆ ಲೈಫ್ ಲಾಂಗು, ಇದನ್ನು ತೊಗೊಂಡ್ರೆ ನನಗೆ ಏನು ಪ್ರಾಫಿಟ್ ಆಗುತ್ತೆ ಯೋಚನೆ ಮಾಡಿ, ಅದನ್ನು ಅಧ್ಯಯನ ಮಾಡಿ, ಅದನ್ನು ತಿಳ್ಕೊಳ್ಳಿ. XUV 500ನಲ್ಲೇ 2 ಬರುತ್ತೆ ಅಂತ ಅಂದ್ಕೊಳ್ಳೋಣ ಲಾಸ್ಟಲ್ಲಿ. W8 W10, W11 ಬಗ್ಗೆ ಬೇಡ. 8ಅಲ್ಲಿ ಟಾಪ್ ಎಂಡ್ ಅಷ್ಟೇ, ಅದರಲ್ಲಿ ಏನೂ ಬರೋಲ್ಲ. ಮಾಮೂಲಿ ಕೀ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಬೇಕೆಲ್ಲ ಬರೋದು. ಬಟ್ ಟಾಪ್ W10ಅಲ್ಲಿ ಪುಷ್ ಸ್ಟಾರ್ಟ್ ಬರ್ತದೆ, ಸೀಟ್ ಅಡ್ಜಸ್ಟಬಲ್, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟಬಲ್ ಬರುತ್ತೆ. ಇನ್ನು ಎಸ್ಪೆಷಲಿ ಸನ್ ರೂಫ್ ಬರುತ್ತೆ, ಅಲ್ಲಿ ಇನ್ಫೋಟೈನ್ಮೆಂಟ್ ಸ್ವಲ್ಪ ಚೇಂಜ್ ಬರುತ್ತೆ. W11ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ. ನೋಡಿ ಸೇಮ್ ಸೆಗ್ಮೆಂಟ್, ವೇರಿಯಂಟ್ ಡಿಫ್ರೆನ್ಸ್ ಇರುತ್ತೆ. ಸೊ W8 ನೋಡ್ತಿರೋ ಅಂಥವ್ರಿಗೆ ಇನ್ನೂ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು W10 ಬಂದುಬಿಡುತ್ತಲ್ಲ, ಸನ್ ರೂಫ್ ಬರುತ್ತೆ. ಸೊ ಈ ಥರ ನೀವು ಯೋಚನೆ ಮಾಡಬೇಕು. ನಾನು ಸನ್ ರೂಫ್ ಇರೋ ತೊಗೊಳ್ಳೋದೇ ಹೇಳ್ತಿಲ್ಲ, ಬಟ್ ಯಾವಾಗಲೂ ಕೂಡ ಈ ಥರ ಯೋಚನೆ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ಸನ್ ರೂಫ್ನ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಳಕ್ಕಾಗಲ್ಲ, ಹಾಕ್ಸ್ಕೊಂಡ್ರೂ ಕೂಡ ನಿಮ್ಗೆ ಆ ಥರ ಒರಿಜಿನಿಟಿ ಬರೋಲ್ಲ, ಅದು ಫಿಸಿಕ್ಸ್ ನಿಮಗೆ ಮ್ಯಾಟ್ರ್ ಆಗುತ್ತೆ. ಯೋಚನೆ ಮಾಡಿ. ಬಟ್ W11 ಪ್ರಾಬ್ಲಮ್ ಆಗಲ್ಲ, ಆದರೆ ನಿಮಗೆ ಒಂದು ಟೈರ್ ಇಂಚು ಒಂದು ಸೈಜ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಬಟ್ W8 W10 ಮ್ಯಾಟ್ರ್ ಆಗುತ್ತೆ. ಇದು ಎಲ್ಲ ವೇರಿಯಂಟಲ್ಲಿ ಹಿಂಗೆ ಇರುತ್ತೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. W8 ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಏನೂ ಇಲ್ಲ, ಸುಮ್ಮನೆ ಟಾಪ್ ಎಂಡ್ ಅಷ್ಟೇ. W10 ತೊಗೊಂಡ್ರೆ ಸನ್ ರೂಫ್ ಬರುತ್ತೆ, ಅದು ಕೂಡ ಸ್ಮಾಲ್ ಮೂನ್ ರೂಫ್, ಅದು ಮೂನ್ ರೂಫ್ ಅಲ್ಲ, ಚಿಕ್ಕ ಸ್ಮಾಲ್ ಸನ್ ರೂಫ್ ಅಷ್ಟೇ. ಅದು ಆ್ಯಕ್ಚುಲಿ ಬೆನಿಫಿಟ್ ಇದೆ. ಒಳ್ಳೆ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ಕಂಫರ್ಟ್ ಇರುತ್ತೆ, ಹೈವೇ ಕಂಫರ್ಟ್ ಇರುತ್ತೆ, ಒಳ್ಳೆ. ಸೊ ಈ ಥರ ನೀವೇ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದಕ್ಕೆ ಪ್ರೊಸೀಜರ್ ಈ ಥರ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದನ್ನೇ ಹುಡುಕಿ, ಅದರಲ್ಲಿ ಯಾವ ಕಲರ್ ನೆಕ್ಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ವೈಟ್ ಅಥವಾ ಸಿಲ್ವರ್ ಅಥವಾ ಬ್ಲ್ಯಾಕ್ ಹಂಗೆ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಮ್ಯಾನ್ಯುಯಲ್ ಆಟೋಮೆಟಿಕ್ ಹಂಗೆ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಆ ಥರ ಫಿಕ್ಸ್ ಮಾಡ್ಕೊಂಡು ನಿಮ್ಮಲ್ಲೇ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಈ ಥರ ಒಂದು ಗಾಡಿ ಆಗುತ್ತೆ ಅಂತ. ಆಮೇಲೆ ಅದನ್ನು ತಗೊಳ್ಳಿ. ಆವಾಗ ನಿಮಗೆ ಆ್ಯಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ನೇ ನಿಮ್ಮನ್ನು ನೆಕ್ಸ್ಟು ಆ ಗಾಡಿ ಮೇಲೆ ಲವ್ ಆಗೋದು ಮಾಡೋದು. ಸುಮ್ಮನೆ ಯಾವುದೋ ಒಂದು ತಂದುಬಿಡಿ, ಯಾವುದೋ ಒಂದು ಅದು ತಂದುಬಿಡಿ, ಇದು ತಂದುಬಿಡಿ, ಅದು ತಂದುಬಿಡಿ,
ಆ ಗಾಡಿ ನೀವು ಓಡಿಸೂ ಇರಲ್ಲ, ಮುಟ್ಟೂ ಇರಲ್ಲ, ಸುಮ್ಮನೆ ತಂದುಬಿಡಿ, ಹಂಗೆ ಮಾಡಿಬಿಡಿ. ಹಾಗಲ್ಲ, ಇಟ್ಸ್ ಆಲ್ ಅಬೌಟ್ ಅದು ನಿಮ್ಮ ಹತ್ರ ಇರುತ್ತದೆ. ಇನ್ನು ಊಟ ಅಲ್ಲ, ತಿಂದಿದ ತಕ್ಷಣ ಬಿಡೋ ಇದೇನು ಊಟ ಚೆನ್ನಾಗಿಲ್ಲ, ಉಪ್ಪಿಲ್ವ ಕಾರಲ್ಲ, ಇವತ್ತು ಒಂದೇ ಸತ ತಿಂದ್ಬಿಡು, ನಾಳೆ ಬೇರೆ ತಿನ್ನೋಣ, ಹಂಗಲ್ವಲ್ಲ. ಒಂದು ಸಲ ಕಾರ್ ತಂದರೆ ಎಷ್ಟೋ ದಿವಸ ನಿಮ್ಮ ಹತ್ರ ಇರುತ್ತೆ. ಸೊ ಹಂಗಾಗಿ ಅದನ್ನ ಯೋಚನೆ ಮಾಡಿ ತೊಗೊಳಕ್ಕೆ ನಿರ್ಧಾರ ಮಾಡಿ.